ಚಿತ್ತ ಸ್ವಾಸ್ಥ್ಯ ಕೆಟ್ಟದ್ರಿಂದ ನಿಮ್ಮಲ್ಲಿ ನಾನು ಕೈ ಮುಗಿದು ಬೇಡಿಕೊಳ್ಳುವುದು ಏನು ಸ್ವಂತ ಕಾಲ ಆದ್ರಿಂದ ನಾವಿಬ್ಬರೂ ಕೂಡಿ ಆ ವನದತ್ತ ಹೋಗಿ ಅಲ್ಲಿ ಆ ಬುದ್ಧವಾಟಿಕೆ ಲತಾ ಮಂಟಪ ಹೂಗಳ ಪೊದರು ಅಲ್ಲೆಲ್ಲ ವೀಕ್ಷಿಸಿಕೊಂಡು ಸಂತೋಷ ಪಟ್ಕೊಂಡು ಬರೋಣ ಅಂತ ಆಸೆ. ನಮ್ಮ ಈ ಹೆಬ್ಬೈಕಿಗೆ ಪೂರಕವಾಗಿ ನೀವು ಬರುತ್ತೀರೆಂದೇ ನನ್ನ ಭಿನ್ನವನ್ನು ನಿಮ್ಮ ಮುಂದೆ ಹೇಳಿಕೊಂಡಿದ್ದೀನಿ. ಓಹೋ, ನೀನೀಗ ಮುಖ ಅರಳಿಸಿಕೊಂಡು ಓಡಿ ಓಡಿ ಇಲ್ಲಿಗೆ ಬಂದದ್ದು ಮುದದಲ್ಲಿ ಉಪವನ ತರಿಸಿ ಮುದದಲ್ಲಿ ಬರೆನು ನಿನ್ನೊಡನೀಗ ನಾ ಬರೆನು ನಿನ್ನೊಡನೀಗ ನೀ ಬೇಸರಿ ಸರಿ ಹೋಗುವುದೇಂದನು. ನೀನು ಹೇಳಿದ್ದು ತಪ್ಪಲ್ಲ. ಯಾಕೆ ಬಲ್ಲಿಯ? ಮೊನ್ನೆ ಅಲ್ವಾ ಯುಗಾದಿ ಆದ್ದು? ಅಂದ್ರೆ ಕೆಲವರು ಹೇಳಬಹುದು ಇದು ಸೌರಮಾನ ಯುಗಾದಿ ಚಾಂದ್ರಮಾನ ಯುಗಾದಿ ಕಳೆದು ಹೋಗಿದೆ ಅಂತ. ಅದು ಬಿಡು, ಪ್ರಪಂಚದ ಭಾವನೆಯೇ ಹಾಗೆ. ಯುಗವೇ ಪ್ರಾರಂಭ ಆಗಿದ್ದು ಮೊನ್ನೆ ಎಂಬ ಅರ್ಥ ಅಲ್ಲ. ಕಾಲವು ಅನಂತವಾಗಿದೆ. ಈ ಪ್ರಪಂಚ ಲಯವಾದಾಗಲೂ ಕಾಲ ಅನ್ನುವುದು ಅವ್ಯಾಹತವಾಗಿ ನಡೆಯುತ್ತಾ ಉಂಟು. ಹಾಗೆಂದು ಪ್ರಪಂಚದ ಉದಯವಾದಾಗಲೂ ಕಾಲವು ನಡೆಯುತ್ತಲೇ ಇರ್ತದೆ. ಸೃಷ್ಟಿ, ಸ್ಥಿತಿ, ಲಯ ಈ ಮೂರು ಕಾಲದೊಳಕ್ಕೆ ಸೇರಿ ಹೋಗಿವೆ. ಇದನ್ನು ಮೀರಿ ನಿಂತವ ಕಾಲ ಮಹಾಪುರುಷ. ಆದರೆ ಜನರು ತಮ್ಮ ಬುದ್ಧಿಶಕ್ತಿಗೆ ಅನುಗುಣವಾಗಿ ಕಾಲವನ್ನು ನಿಮಿಷ, ಘಳಿಗೆ, ಜಾವ, ದಿನ, ಮಾಸ, ಋತು, ಅಯನ, ವರ್ಷ ಈ ರೀತಿಯಲ್ಲಿ ಪರಿಗಣಿಸುತ್ತಾ ಹೋಗ್ತಾರೆ ಜ್ಯೋತಿಷಾಸ್ತ್ರ. ಹಾಗೆ ಯಾರೋ ಮಹಾಮೇಧಾವಿಗಳು ಯುಗಗಳ ಆದಿಯನ್ನು ತಿಳಿದು ತಮ್ಮ ಎಣಿಕೆಯ ವರ್ಷದಲ್ಲಿ ಆ ವರ್ಷದ ಪ್ರಾರಂಭದ ದಿನಕ್ಕೆ ಯುಗಾದಿ ಅಂತ ಹೆಸರಿಟ್ಟಿದ್ದಾರೆ. ಆ ಯುಗಾದಿಯ ಆರಂಭದಲ್ಲಿ ಒದಗುವುದೇ ಚೈತ್ರ ವೈಶಾಖ ಎಂಬ 2 ಮಾಸ. ಆ 2 ಮಾಸಕ್ಕೆ ವಸಂತ ಋತು ಅಂತ ಹೆಸರು. ವಸಂತ ಋತುವಿನಲ್ಲಿಯೇ ಕಂಗಾಲಾದ ಬಿಸಿಲ ತಾಪದಿಂದ ಬಳಲಿದಂತಹ ಜೀವಿಗಳು ದಟ್ಟವಾಗಿ ಒತ್ತೊತ್ತಾಗಿ ಬೆಳೆದಿರುವ ಮರಗಳ ನೆರಳನ್ನು ತನ್ಮೂಲಕವಾಗಿ ಬೀಸುವ ತಂಪಾದ ಗಾಳಿಯನ್ನು ಹಾರೈಸಿ ವನವಿಹಾರ ಅಂತ ಹೇಳೋದು. ಅದೇ ಕಾಲ ಈಗ ಒದಗಿ ಬಂದುದರಿಂದ ನೀನು ವನವಿಹಾರವನ್ನು ಬಯಸಿದ್ದು ತಪ್ಪಲ್ಲ ಅನ್ನಿಸುತ್ತದೆ. ಹಾಗಿದ್ರೆ ಹೊರಡೋಣ ಈಗಲೇ. ಅದು ಹೊರಡುವುದಲ್ಲಿ ನನ್ನ ಆಕ್ಷೇಪ ಅಲ್ಲ. ಹೊರಡೋಣವೇ ಅಂತ ನನ್ನನ್ನು ಸೇರಿಸಿ ಕೇಳಿದೆಯಲ್ಲ, ಇಲ್ಲಿ ಮಾತ್ರ ನಾ ಸ್ವಲ್ಪ ಆಲೋಚಿಸಬೇಕಾಗ್ತದೆ. ಹಾಗೆಂದು ನಿನ್ನ ಮಾತಿಗೆ ಇದು ಅನುಕೂಲವಾಗದೆ ಹೋದಲ್ಲಿ ನೀ ಬೇಸರಿಸಬೇಡ. ಅಲ್ಲ, ನನ್ನ ಕೇಳಿಕೆಯನ್ನು ನನ್ನ ಪ್ರಾಣದ ವಲ್ಲಭ ಪೂರೈಸ್ತಾರೇನು ಅಂತ ನಂಬಿಕೆ ನನಗಿದೆ. ಒಪ್ಪಿನಲ್ಲ, ನಾನು ನಿಮ್ಮನ್ನೇ ಬೇಕಾದ. ನಿಮ್ಮನ್ನು ಬಿಟ್ಟು ಬೇರೆ ಮತ ಪತ್ರಗಳೇ ಇಲ್ಲ. ಹಾಗಲ್ಲ, ಯಾರಿಗೂ ಯಾವ ಕಾರ್ಯವನ್ನು ಸಾಧಿಸುವುದಕ್ಕೆ ಒಂದೇ ದಾರಿ ಎಂಬ ನಿರ್ಣಯ ಅಲ್ಲ. ಹಲವು ಮುಖಗಳಿಂದ ಸಾಗುವಂತಹ ಈ ಜಗತ್ತಿನ ಜೀವರಾಶಿಗಳು
ಯಾವುದು ತಾತ್ಕಾಲಿಕವಾಗಿ ಯೋಗ್ಯ ಎನ್ನುವುದನ್ನು ನಿರ್ಣಯಿಸಬೇಕು. ರಾಜಕೀಯದಲ್ಲಿ ಬಿಡುವಿಲ್ಲದೆ ದುಡಿಯುವಂತಹ ಅರಸುತನ ನನ್ನದು. ಬರೇ ಪ್ರಜೆಗಳು ಗಳಿಸಿದಂತಹ ಸಂಪತ್ತನ್ನು ಸೂರೆ ಮಾಡಿ ತನ್ಮೂಲಕವಾಗಿ ದೇಹ ಸುಖವನ್ನು ಪಡೆಯುತ್ತೇನೆ ಎಂಬುದು ಈ ಕಿರೀಟದ ಹೊಣೆಗಾರಿಕೆ ಅಲ್ಲ. ನನ್ನ ದೇಹ ಸುಖವನ್ನು ಬದಿಗೊತ್ತಿ ನನ್ನ ಆಡಳಿತೆಯಲ್ಲಿ ಇರುವಂತಹ ದೇಶದ ಅಭ್ಯುದಯಕ್ಕಾಗಿ, ಅರ್ಥಾತ್ ಜನಮನ ಹಿತಕ್ಕಾಗಿ ದುಡಿಯಬೇಕಾದುದು ನನ್ನ ಕರ್ತವ್ಯ. ಆದ್ದರಿಂದ ನನಗೆ ಈಗ ಬರ್ಲಿಕ್ಕೆ ಸಮಯ ಇಲ್ಲ. ಹಾಗೆಂದು ಹೊರಟಿರುವಂತಹ ನೀನು ನಿನ್ನ ಪ್ರಯಾಣ ನಿಲ್ಲಿಸೋದು ಬೇಡ. ಸಖಿಯರ ಬಳಗವನ್ನೆಲ್ಲ ಕೂಡಿತು, ಹೋಗು, ವನವಿಹಾರ ಮುಗಿಸು, ಸಂತೋಷ ಹೊಂದಿ ಆದಷ್ಟು ಬೇಗ ಬಾ. ಮತ್ತಲ್ಲಿ ಹೆಚ್ಚಿಗೆ ಸಮಯ ಕಳೆದ. ನಾನು ಹೋಗುವುದೇ, ನೀವು ಬರುವುದಿಲ್ಲ. ನನಗೀಗ ಬರ್ಲಿಕ್ಕೆ ಅನುಕೂಲ ಇದೆ. ನಿಮ್ಮ ಪರವಾಗಿ ಆ ಹೆಂಗಸನ್ನು ಕಳಿಸೋದಾ? ನನ್ನ ಪರವಾಗಿ ಅಂತಲ್ಲ, ನೀನು ಒಬ್ಬನೇ ಹೋಗು ಸರಿಯಲ್ಲ ನೋಡು. ಸತ್ಯಕ್ಕೆ ಹೇಳ. ಮತ್ತೆ ಎಲ್ಲ ವಿಚಾರದಲ್ಲಿ ಅವ್ರನ್ನ ಒಟ್ಟಿಗಿದ್ದಾಗ ತೃಪ್ತಿ ಆಗ್ತದೆ. ಏನು ಗಂಡನಿಂದ ಸಿಕ್ಕಬೇಕಾಗಿತ್ತು ಅದು ಮಾತ್ರ ಅವರಿಂದ ದೊರಕುವುದೇ ಇಲ್ಲ. ಅದು ಯಾರಿಂದೂ ಸಿಕ್ಕುದಿಲ್ಲ, ಗಂಡನಿಂದಲೇ ಸಿಕ್ಕುದು. ಹೆಂಗಸಿಂದ ಮಾತ್ರ ಅಲ್ಲ, ಬೇರೆ ಯಾರಿಂದೂ ಸಿಕ್ಕುದಿಲ್ಲ. ನಿಮ್ಮಿಂದ ಸಿಕ್ಕುವಂತಹ ಒಂದು ಸಮಾಧಾನವೇ ಬೇರೆಯದು. ಹೌದು, ಅದು ಯಾರು ಬಂದರೂ ಆಗುದಿಲ್ಲ. ಅದಕ್ಕಾಗಿಯೇ ನಾನು ಹೇಳೋದು, ಸಂಗೀತ ಶಕ್ತಿಯಿಂದಾಗಿಯೇ ಮುನ್ನಡೆಯುವಂತಹ ಪ್ರಪಂಚ ಇದು. ಯಾರೂ ಬೇಡ, ನಾನೇ ಸಾಕು ಅನ್ನುವುದು ನಡತೆ ಅಲ್ಲ. ನಿಜೀವಿಯೇ ನಾನು. ಇನ್ನು ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ ಹೊಂದಿಕ ಆದಷ್ಟು ಸುಲಭದಲ್ಲಿ ಬೇರೆ ಯಾರು ಹೊಂದಲಿಕ್ಕಿಲ್ಲ. ಮನುಷ್ಯಗೆ ಸಮಾಧಾನ ತೃಪ್ತಿಯನ್ನು ನೀಡುವ ಹಾಗೂ ನಮ್ಮ ಬದುಕು ಏಕದೇಹ ನ್ಯಾಯದಂತೆ. ಹಾಗೆಂದು ಗಂಡಸು ಗಂಡಸೇ ಹಾಗೆ ಇರಬೇಕು, ಹೆಂಗಸು ಹೆಂಗಸೇ ಹಾಗೆ ಇರಬೇಕು ಹೊರತು ಎಲ್ಲಾ ಕಡೆಗಳಲ್ಲಿ ಎಲ್ಲಾ ಕಾಲದಲ್ಲಿಯೂ ನಾವು ಏಕತ್ರವಾಗಿಯೇ ಇರ್ತೇವೆ ಅನ್ನೋದು ಸಮಂಜಸವಲ್ಲ. ಹಾಗಿದ್ರೆ ಕೆಲವೊಂದು ಸಂದರ್ಭದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇದ್ದೇ ಇರ್ತದೆ. ಹೌದು ಪ್ರಿಯ, ಕಿರೀಟ ಹೊತ್ತ ತಲೆಗೆ ಕಿರುಕುಳ ವಿಶೇಷ. ಹೌದು, ಕಾರ್ಯಬಾಹುಳ್ಯದ ನಿಮಗಿರುವಂತಹ ಕರ್ತವ್ಯ ಕ್ಷೇತ್ರದ ವ್ಯಾಪ್ತಿ ಏನು ಅಂತ ನನಗೂ ಗೊತ್ತಾಗುತ್ತದೆ. ಆದ್ರೆ ನನ್ನ ಒಂದು ಅನ್ವೇಷಿಕೆ, ಈ ರಾಜಕೀಯ ಅಂತ ವಿಶ್ರಾಂತವಾಗಿ ದುಡಿಯುತ್ತಾ ಇದ್ರೆ ನಮ್ಮ ಸ್ವಂತಕ್ಕಾಗಿ ಒಂದಿಷ್ಟು ಸಮಯಾವಕಾಶ ಮಾಡಿಕೊಡ್ತಿದ್ರೆ ಈ ಬದುಕೆ ನಿವೃತ್ತವಾಗಿ ತಪ್ಪೇ ಆಗುವುದಿಲ್ಲ ಸ್ವಾಮಿ. ಶಾಂತಿ, ನನ್ನ ಅರಸುತನದ ಹೊಣೆಗಾರಿಕೆಯನ್ನು ನಾನು ಇಟ್ಟುಕೊಂಡಂತೆ ಸ್ವಂತಿಕೆ ಎನ್ನುವುದು ಗೌಣ, ಪ್ರಜಾರಂಜನೆ ಎನ್ನುವುದು ರಾಜನಾದವನಿಗೆ ಪ್ರಧಾನ. ಹಾಗಾದ ದಶೆಯಿಂದ ರಾಜಕೀಯ ಮೊದಲು, ಕಡೆಗೆ ನಮ್ಮ ಸ್ವಂತ. ಈಗ ಅರ್ಥ ಆಯ್ತು ಸ್ವಾಮಿ. ನೀವು ನನ್ನೊಬ್ಬಳಿಗೆ ಗಂಡ ಆದದ್ದಲ್ಲ, ನೀವು ಭೂಮಂಡಲದ ಗಂಡ. ನೀವು ರಾಷ್ಟ್ರೀಯ ವ್ಯಕ್ತಿ. ಹಾಗಿದ್ರೆ ನಿಮ್ಮ ಉತ್ತಮವಾದಂತಹ ಆ ಒಂದು ಬದುಕನ್ನು ನನ್ನ ವೈಯಕ್ತಿಕವಾದಂತಹ ಆಸೆ ಆಕಾಂಕ್ಷಿಗಳಿಗಾಗಿ ಬಗ್ಗಿಸುವುದು, ಸಣ್ಣದು ಮಾಡಿದ್ರೆ ನಿಮಗೆ ಪಟ್ಟ ವಿಷಯಾಗಿ ನಾನು ಪ್ರಯೋಜನೆಯನ್ನು ನನ್ನನ್ನು ಪರೀಕ್ಷಿಸುವುದಕ್ಕೋಸ್ಕರವಾಗಿ ನೀನು ಒಂಟಿಯಾಗಿ ಹೋಗುವವರನ್ನೆಲ್ಲ ಕೂಡಿಕೊಂಡು ಅಂತ ಹೇಳ್ತಾ ಇಲ್ವಲ್ಲ. ಪರೀಕ್ಷೆ ನೀ ಮಾಡಿ ಈ ಸಭೆಯನ್ನು ಸಭಾ ಮುಕ್ತಾಯವಾಗಿದೆಯೇ ಈಗ? ಹಾಗಾದ್ರೆ ಕಾರ್ಯಕಲಾಪಗಳು ಇನ್ನೇನೆಲ್ಲ ಇದೆ ಅನ್ನೋದನ್ನು ತಿಳಿಯದೆ ನಾನಿಲ್ಲಿಂದ ಹೊರಡುವ ಹಾಗಿಲ್ಲ, ಹೊರಟ ನಿನ್ನಾಸೆಗೆ ಭಂಗ ತರುವ ಹಾಗೆ. ಹಾಗಿದ್ರೆ ವಸಂತ ಕಾಲ ಈ ವರ್ಷಕ್ಕೂ ಅಂತಲ್ಲ, ಇನ್ನು ಬರುವ ವರ್ಷಕ್ಕೂ ಬರ್ತದೆ ಅಲ್ಲ? ಬರುವ ವರ್ಷಕ್ಕೂ ಬೇಡ, ಈ ವರ್ಷವೇ ಇನ್ನೂ 1 ತಿಂಗಳು 20 ದಿವಸ ಉಂಟು. ನೀನು ಅನ್ನನ್ನು ಮಾಡೋದು ಬೇಡ. ಸರಿ, ಆದ್ದರಿಂದ ಒಂದಾಗಿ ಹೋಗೋಣ. ಈಗ ನನ್ನ ಗಂಡ ಹೀಗೆ ಹೇಳಿದಲ್ಲ ಅಂತ ಬೇಸರ ತಂದುಕೊಳ್ಬೇಡ. ಸಭೆಯ ಪರ್ಯವಸಾನ ಆಗುವಾಗ ಏನು ಕೆಲಸ ಇಲ್ಲ ಅಂತ ಕಂಡ್ರೆ ಆ ಕ್ಷಣವೇ ನಾವು ಹೊರಟು ಬಂದರೂ ಬಂದೆ. ನನಗೇನು ಹೆದರಿಕೆ, ಜನ ಬೇಕು, ಮತ್ತೆ ಅದೇನಿಲ್ಲ. ಆಗಲಿ ವಿಷಯ ಗೊತ್ತಾಯ್ತಾ? ಯಜಮಾನ್ರು ಏನ್ ಹೇಳಿದ್ರು ನಿಮ್ ಜೊತೆ ಹೋಗ್ಲಿಕ್ಕೆ ಅವರಿಗಿಲ್ಲ ಅಂತಲ್ಲ ಸಮಯ, ಆದ್ರೆ ನಾವು ಬರ್ತೇವಲ್ಲ. ಅವ್ರಿಗೆ ಕಾರ್ಯಕ್ರಮ ಇದ್ದ ಅವಧಿಗೆ ಗೊತ್ತಾಯ್ತಲ್ಲ, ನಾವು ಜಾಗೃತರಾಗಿರ್ಬೇಕು. ಮತ್ತೆ ನಮ್ಮ ಪ್ರಯಾಣಕ್ಕೆ ಸಿದ್ಧತೆ ಮಾಡಿಕೊಳ್ಳುವ ಮೊದಲು ಅಲ್ಲಿ ಏನೇನು ಬೇಕು ಅದನ್ನೆಲ್ಲ ನೀವು ಯೋಚಿಸಿ ಸಂಗ್ರಹಿಸಿದ್ರಲ್ಲ.
ನಮಗೆ ಆಗಿಲ್ಲ. ನಮ್ಮ ನಿರೀಕ್ಷೆ, ನಮ್ಮ ಕುತೂಹಲ ಹಾಗಿದ್ದರಿಂದ ದೇವರ ದಣಿವಿನ ಪರಿವೆ ಆಗಿಲ್ಲ ಅಷ್ಟೇ. ಹೌದಮ್ಮ. ನೋಡಿದ್ಯಾ ಏನು? ಚೇತೋಹಾರಿಯಾದಂತ ಈ ಸೌಂದರ್ಯದ ತಾಣ, ಈ ವನದೇವಿಯ ಒಳಗಿದ ವೈಭವ, ಇದನ್ನು ಕಾಣೋದಕ್ಕೆ ಎರಡು ಕಣ್ಣಾಯ್ತಲ್ಲ ಅಂತ ಪಶ್ಚಾತ್ತಾಪ, ಹಾಗೆ ಅರಣಿಸೋದಕ್ಕೆ ಒಂದು ನಾಲಿಗೆ ಆಯ್ತಲ್ಲ ಅನ್ನುವಂತಹ ವಿಷಾದ. ಎತ್ತ ಕಣ್ಣಾಯಿಸಿದ್ರು ಆಹಾ, ಮನೆಯಲ್ಲಿ ಯಾಕೆ ಇವತ್ತಿನರಿಬೇಕು? ಇಲ್ಲಿರುವಂತಹ ಸೊಗಸು, ಆ ಒಂದು ಯೋಗ್ಯತೆ ನಿಜವಾಗಿಯೂ ಎಲ್ಲಿಯೂ ದೊರಕಲಾರದು. ಎತ್ತರದಿಂದ ಪ್ರಪಾತಕ್ಕೆ ಬೀಳುವಂತಹ ನೀರು, ಆ ಮಂಜುನಾದವನ್ನು ಮಾಡುವಂತಹ ಆ ಜುಳುಜುಳು ಶಬ್ದ, ಇದನ್ನ ಕೇಳಿದ್ರೆ ಎಂತ ಒಂದು ಕಿವಿಗೆ ಉಂಟಾಗ್ತಾ ಇದೆ. ಅದೆಲ್ಲೋ ಹೊಸದೆಲ್ಲ ಮಧ್ಯೆ ಕುಳಿತುಕೊಂಡು ಜನಮನವನ್ನು ವಂಚಿಸುವಂತಹ ಹೋದರೆ, ಸುಶ್ರಾವ್ಯವಾಗಿ ಹಾಡುವುದನ್ನು ಕೇಳಿದ್ರೆ, ಸಂಗೀತದಲ್ಲಿಯೂ ಸೌಂದರ್ಯದಲ್ಲಿಯೂ ವಿಶಿಷ್ಟ ಸ್ಥಾನವನ್ನು ಪಡೆದಂತಹ ಆ ಗಂಧರ್ವರೇ ಇಲ್ಲಿ ಶಾಸ್ತ್ರೀಯ ರೀತಿಯಲ್ಲಿ ಶ್ರುತಿಬದ್ಧವಾಗಿ ಲಯವನ್ನು ಬಿಡದೆ ಹಾಡ್ತಾರೋ ಅಂತ ಅನ್ನಿಸುವುದಿಲ್ವೇ? ಹಾಗೆಯೇ ನಿಜವಾಗಿಯೂ ಹೇಳ್ತಾರಲ್ಲ, ನಾರದ ಗಾನ, ತುಂಬುರ ಗಾನ, ಯಕ್ಷರ ಗಾನ, ಆ ಎಲ್ಲ ಗಾನಕ್ಕಿಂತಲೂ ಇದೊಂದಿಗೆ ಯೋಗಿನ ಗಾನವೇ ಮುಖ್ಯ. ಇದರಲ್ಲಿ ಪರಂಪರೆಯ ವಿಷಯದಲ್ಲಿಯೋ ಅಥವಾ ಸುಧಾರಣೆಯ ವಿಷಯದಲ್ಲಿಯೋ ಯಾವ ನವ್ಯ ಅಥವಾ ಹಳತು, ಇದರ ಬಗ್ಗೆ ವಿಮರ್ಶೆ ಯಾರಿಗೂ ಮಾಡೋದಕ್ಕೆ ಸಾಧ್ಯವಿಲ್ಲ. ದೈವೀದತ್ತವಾದಂತಹ ಕಂಠ, ಅದು ದೇವರು ದೇಣಿಗೆಯಾಗಿಯೇ ಕೊಟ್ಟದು. ಇಲ್ಲಿ ವಿಮರ್ಶಕರಿಗೆ ಅವಕಾಶವೇ ಇಲ್ಲ. ಅಂತದ್ದನ್ನು ನೋಡಬೇಕು, ಕೇಳಬೇಕು. ಆಗ ಅದು ಅದೇ ಅನಂತವಾಗಿಯೇ ಇರ್ತದೆ. ಅದಕ್ಕೊಂದು ಉದಾಹರಣೆ ಕೊಡೋದಕ್ಕೆ ಬೇರೆ ಮತ್ತೊಂದು ಇರುವುದೇ ಇಲ್ಲ. ನೋಡಿ, ಆ ಮಾಮರಕ್ಕೆ ತಬ್ಬಿಕೊಂಡಂತಹ ಮಲ್ಲಿಕಾಲತೆ, ಇದನ್ನು ಕಂಡಾಗ ತಾತ್ವಿಕವಾದಂತಹ ಅರ್ಥ ವಿಚಾರವಂತನಿಗೆ ಜೀವನ ಆಗ್ತದೆ. ಅಂದ್ರೆ ಬೆಳ್ಳಿಗೆ ಮರ ಆಧಾರ, ಕವಿಗೆ ರಾಜನ ಆಧಾರ, ಹಾಗೆ ಹೆಣ್ಣಿಗೆ ಗಂಡಿನ ಆಧಾರ, ಮತ್ತೆಲ್ಲ ನಿರಾಧಾರ ತಾನೆ. ನೋಡು, ಪ್ರಫುಲ್ಲವಾದಂತಹ ಅರಳಿನಂತ ಯಾವ ಸದ್ದುಗದ್ದಲಿದೆ ವಿಕಾಸಗೊಂಡ ಹೂವಿನ ಮೇಲೆ ಭ್ರಮರಾದಿಗಳು ಬಂದು ಎರಗಿ ಮದುವನ್ನು ತಿಳಿಸಿಕೊಂಡು ಹಾರಾಡುವ ಝೇಂಕಾರ, ಒಂದು ಎರಡು ನೋಡುವುದನ್ನೆಲ್ಲ ನೋಡೋಣ ಅಂತ. ಅದು ಆ ತಂಪಾದ ನೀರು, ಆ ವಾರಿಯಲ್ಲಿ ಜಲಕ್ರೀಡೆಯಾಡಿ ಆಮೇಲೆ ಸ್ವೇಚ್ಛೆಯಿಂದ ಸಮಯದಲ್ಲಿ ಎಷ್ಟೋ ಜನ ಹೆಣ್ಮಕ್ಕಳು ಇಲ್ಲಿ ಜಲಕ್ರೀಡೆ ಆಡುತ್ತಾ ಇದ್ದಾರೆ. ಅವರ ಮಧ್ಯದಲ್ಲಿ ಪೂರ್ಣಿಮೆಯ ಚಂದ್ರನಂತೆ ಶೋಭಾಯಮಾನವಾಗಿ ತೋರುತ್ತಿರುವಂತ ಒಬ್ಬರೊಬ್ಬರು ನನ್ನ ಭಾಗ್ಯದ ಕೈ ತಪ್ಪಾಗಕ್ಕಿಲ್ಲ. ಈ ಸುಂದರಿ ಮನೆಯಿಂದ ನನ್ನ ಶಾಪ ವಿಮೋಚನೆ ಆಗಬಹುದು. ಹಾಗಾದ್ರೆ ನಾನು ಯಾವ ರೀತಿಯಲ್ಲಿ ಹೋಗಿ ಬರಲಿ ಕೇಳಲಿ? ಒಂದೇ ಒಂದು ಉಪಾಯ. ಏನು? ಬಿಡುವುದಿಲ್ಲ. ಇವನು ಮದುವೆ ಆಗಬೇಕು. ಮದುವೆ ಆದವರಾದ್ರೆ ಸತ್ಯವತ್ತ ಆಗ್ಬೇಕಲ್ಲ. ಇವಳನ್ನು ನಾನು ಕೂಡಬೇಕು. ಏನು ಮಾಡುವುದು? ಏನು ಮಾಡುವುದು? ಒಂದು ಉಪಾಯ ಆಲೋಚನೆ ಮಾಡುತ್ತಾ ಇದೆ. ವೃದ್ಧ ಬ್ರಾಹ್ಮಣರಾಗಿ. ಹೌದು, ಇವರಲ್ಲಿ ಹೋಗಿ ಕೇಳುವುದು, ನಿಮಗೆ ಮದುವೆ ಆಗಿದೆಯೋ ಅಂತ ಕೇಳುವುದು. ಮದುವೆ ಆದ್ರೆ ಹೌದಂತ ಹೇಳ್ತಾರೆ, ಅಲ್ಲಾದ್ರೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಇವರನ್ನು ಬಿಡೋದಿಲ್ಲ. ಈಗ ನಡೀತಾರೆ. ವಿಜನ ರೂಪ ಎನುಬಲ
ನಮಸ್ಕಾರ. ದೇವ್ರು ಬಿಸಾಡಿ ಹೋಗ್ಲಿ. ದೇವ್ರು ಬಿಸಾಡ್ಲಿಕ್ಕೆ ಇನ್ನೆಲ್ಲಿ ಉಂಟು, ಬಿಸಾಡುವಷ್ಟು ಬಿಸಾಡಿ ಆಯ್ತು. ಹೋಗ್ಲಿ. ಓ ಯಾರು ನೀವು? ನಾನು ಬ್ರಾಹ್ಮಣ. ನಿಮ್ಮಪ್ಪ? ನನ್ನ ಅಪ್ಪನು ಅಲ್ಲ. ಅಪ್ಪ ಅಲ್ಲ? ನನ್ನ ಅಪ್ಪ ಬ್ರಾಹ್ಮಣ ಅಲ್ಲ. ಅಮ್ಮ? ಅಮ್ಮ ಅಲ್ಲ. ಬೆರಕೆ? ಬೆರಕೆ ಅಲ್ಲ. ನಾನು ನನ್ನ ಅಪ್ಪನ ಮಗನೇ. ಓಹೋ. ನಾನು ಬ್ರಾಹ್ಮಣನೇ. ನೀವು ಬ್ರಾಹ್ಮಣನೇ ಅಲ್ವಾ? ನಿಮ್ಮ ಅಪ್ಪ ಅಮ್ಮ ಬ್ರಾಹ್ಮಣರೇ ಅಲ್ವಾ? ನಿಜವಾಗಿಯೂ ನನ್ನ ಅಪ್ಪ ಅಮ್ಮ ಬ್ರಾಹ್ಮಣಲ್ಲ ನೋಡಿ, ಅದು ವಿಶೇಷ. ಅದಕ್ಕೆ ಬೆರಕೆ ಹೋಗನ್ನೋದು ನನಗೆ. ಬೆರಕೆ ಅಲ್ಲ ನಾನು. ಇದು ವೇಷ. ಯಾರನ್ನು ಮೋಸ ಮಾಡ್ಲಿಕ್ಕೆ? ಮೋಸ ಮಾಡ್ಲಿಕ್ಕೆ ಅಲ್ಲ, ಮೋಸವೇ. ಎಲ್ಲಿಯಾದ್ರೂ ಮೋಸ ಮಾಡೋದಿದ್ರೆ ಬ್ರಾಹ್ಮಣರ ವೇಷವೇ ಒಳ್ಳೇದು ಅಂತ. ಅಂದ್ರೆ ಬ್ರಾಹ್ಮಣರು ಮೋಸ ಮಾಡ್ತಾರಂತಲ್ಲ, ಈ ವೇಷ ಮಾಡಿ ಮೋಸ ಮಾಡಬಹುದು. ನಿನ್ನ ತಾವಡೆ ಹೊಲ್ ತೆಗಿತಾನೆ ಈಗ ನೋಡಿ. ನಿಮ್ಗೆ ಎಲ್ಲಾದ್ರೂ ಅಗತ್ಯ ಬಿದ್ರೆ ಹೀಗೆ ವೇಷ ಮಾಡಿ ಮೋಸ ಮಾಡ್ಲಿಕ್ಕೆ ಆಗ್ತದೆ. ಯಾಕೆ ಈ ವೇಷ? ವೇಷ ಅಂದ್ರೆ ನಾನು ನೋಡಿ ಆಗ ಬೊಬ್ಬೆ ಆಗ್ತಾ ಇದ್ದೆ ಅಲ್ಲ. ಹೌದು. ಆ ರಕ್ಕಸ ನಾನು. ರಕ್ಕಸ? ಇದು ಎರಡನೇ ವೇಷ ನಿಂದು? ಇದು ಮೂರನೇ ವೇಷ. ಇದು ಮೂರನೇ ವೇಷ? ಮೂರನೇ ವೇಷ ಇದು. ಅದೇ ಮೂರನೇ ವೇಷ. ಒಂದು ಅಲ್ಲಿ, ಅದು ಎರಡು, ಇದು ಮೂರನೇ ವೇಷ. ಅವಳನ್ನು ಒಂದು ಸಲ ಈ ಬದಿಗೆ ಬರುವ ಹಾಗೆ ಮಾಡಬೇಕು, ಅವಳ ಮನಸ್ಸು ಹೇಗುಂಟಂತ ನೋಡ್ಬೇಕು, ಆಮೇಲೆ ಏನು ಅಂತ ಒಂದು ಕೈ ನೋಡ್ಬೇಕು. ಎಲ್ಲಿ ಪಾಪಿ ಮರ ನೀನು? ನಿನ್ನ ಶಾಪ ಹೋಗ್ಲಿಕ್ಕೆ ಯಾರ್ಯಾರು ಹುಡುಗಿ ಹಾಳಾಗ್ಬೇಕಲ್ಲ. ಹೌದು ಮಾರೆ, ನಾವು ಎಷ್ಟು ಸಮಯ ಇಲ್ಲಿ ಒದ್ದಾಡೋದು? ನೀ ಒದ್ದಾಡು, ನಿನ್ನ ಗ್ರಾಚಾರ ಏನ್ ಮಾಡೋದು? ಗ್ರಾಚಾರ ಎಷ್ಟು ಸಮಯ ಇಲ್ಲಿ ಒದ್ದಾಡಿ, ಈ ಸೆಕೆ ಒದ್ದಾಡ್ಲಿಕ್ಕೆ ಆಗ್ತದ? ಒಂದು ಸಲ ಈ ಊರು ಬಿಟ್ಟು ಹೋಗುವ ಅಂದ್ರೆ ಆಗುದಿಲ್ಲ, ಏನು ಮಾಡೋದು? ಒಂದು ಸ್ತ್ರೀವೇಷ ಮಾಡಿಸಿ ಯಾರಾದ್ರೆ? ಸ್ತ್ರೀವೇಷ ಮಾಡಿಸಿ ನಾವು ಹೇಗೆ? ಅದರಲ್ಲಿ ನೋಡಿ ಪತಿವ್ರತೆ ಆಗಬೇಕಂತಲ್ವ ಮರು ಶಾಪ ಕೊಟ್ಟದ್ದು. ಆ ದೂರ್ವಾದ ಶಾಪ ಕೊಟ್ಟವ್ರು ಎಂಥವ್ರು ಮಾರಾಯ? ಈ ನನಗೂ ಮನಸ್ಸಿಲ್ಲ ಸತ್ಯ ಹೇಳದಿದ್ರೆ. ಎಲ್ಲಿಗೆ? ಸತ್ಯ ಹೇಳಿದ್ರೆ ನನಗೂ ಮನಸ್ಸಿಲ್ಲ. ಒಬ್ಬಳು ಪತಿವ್ರತೆಯನ್ನು ಕೆಡಿಸಿ ನನ್ನ ಶಾಪ ವಿಮೋಚನೆ, ಅವ್ರಿಗೆ ಬೇರೆ ಏನಾದ್ರೂ ದಾರಿ ಇರ್ಲಿಲ್ವ? ಕೆಲವು ಗಡ್ಡದವರು ಮಾಡ್ತಾರೆ, ಬರೀ ಉಪದ್ರಪ. ಅವರು ಬಹುಶಃ ಬ್ರಾಹ್ಮಣರೇಯೋ ಅಂತ. ಈ ಬ್ರಾಹ್ಮಣರಿಗೆ ಕೆಲವು ಗೊತ್ತೇ ಆಗುದಿಲ್ಲ ನೋಡಿ ಹೇಗೆ ಹೇಳಬೇಕು ಅಂತ. ಮತ್ತೆ ಈಗ ಅವಳಲ್ಲಿ ಇದ್ದಾಳೆ, ಅವಳ ಮನಸ್ಸು ಹೇಗುಂಟಂತ ನೋಡ್ಬೇಕಂತ ಪ್ರಥಮ ಬ್ರಾಹ್ಮಣರ ವೇಷ ಮಾಡಿ, ಅಗತ್ಯ ಬಿದ್ರೆ ಇನ್ನೊಂದು ವೇಷ ಮಾಡೋದು. ಎಲ್ಲಾದ್ರೂ ಗುಟ್ಟು ಗೊತ್ತಾದ್ರೆ ಅವಳಿಗೆ? ಗುಟ್ಟು ಗೊತ್ತಾದ್ರೆ? ಗುಟ್ಟು ಗೊತ್ತಾದ್ರೆ? ಗುಟ್ಟು ಗೊತ್ತಾಗ್ಲಿಕ್ಕಿಲ್ಲಪ್ಪ. ಗುಟ್ಟು ನೀವೆಲ್ಲಾದ್ರೂ ಬಾಯಿ ಬಿಡಬೇಡಿ. ಇವತ್ತೇನು ನೀವು ಬೇಗ ಬಂದದ್ದು? ನನಗೆ ಬೇರೆ ಯಾರು ಚೆನ್ನಾಗೇ ಸಿಕ್ಕ ಏನು ಮಾಡು, ನನಗೆ ಸಿಕ್ಕಿದ ಕೂಡ ಸ್ವಲ್ಪ ಮಾತಾಡುವ. ನಿಮ್ದು ಅಭಿಮಾನ ಕ್ಷೇತ್ರವ? ಅಲ್ಲಲ್ಲ, ಅಭಿನವ ಕ್ಷೇತ್ರ. ಮನೆಯಿಂದ ಈಗ ಬಂದ್ರೆ ಬಹುಶಃ ಹಾಗೆ ಬಂದ್ರೆ ಇಲ್ಲಿಗೆ ಭಟ್ರೆ ಇನ್ನು ಎದ್ದುಕೊಂಡು ಹೋಗ್ಲಿಕ್ಕಿಲ್ಲ ಅಲ್ಲ? ಈಗ ಹೋಗ್ತಾನೆ. ಹೋಗಬೇಡಿ, ಇನ್ನು ಕಾಯಂ ಇಲ್ಲೇ ಇರ್ಬೇಕು. ಮತ್ತೆ ಈ ವರ್ಷ ಹೇಗೆ ನಿಮ್ದು ಕಾರ್ ಅಡ್ಡಿಲ್ಲ, ನೀವು ಹೋಗಿ. ಯಾರಮ್ಮ ಬಂದವರು ಯಾರಮ್ಮ ಬಂದವಳು, ಯಾರಮ್ಮ ನೀ, ಯಾರಮ್ಮ ಬಂದವಳು, ಕಾಣದು ಕಣ್ಣು, ಕಾಣದು ಕಣ್ಣು ನಾರಿ ಮಣಿ ಬಾ ಹೇಳು, ಕಾಣದು ಕಣ್ಣು ನಾರಿ ನಾರಿ ಮಣಿ ಬಾ ಹೇಳು. ಈ ರೀತಿ ವನದೊಳಗಿ ಹೇ ಬಾಲೆ, ಈ ರೀತಿ ವನದೊಳಗಿ ಹೇ ಬಾಲೆ, ಈ ರೀತಿ ವನದೊಳಗಿ ಬಾಲೆ, ಈ ರೀತಿ
ಒಳೊಳೆ ಒಳದೊಳಗಿ ಬಾಳಿ ಯಾರವಲ್ಲವೆಯು ನೀನು ಹೊಂದಿಹುದೇನು ಯಾರ ವಲ್ಲವೆಯು ನೀನು ಹೊಂದಿಹುದೇನು ಯಾರವಲ್ಲವೆಯು ನೀನು ಹೊಂದಿಹುದೇನು ನಾನು ಕೂತ್ಕೊಳ್ಬೋದಲ್ವಾ? ಕುಳಿತುಕೊಳ್ಳಲು ಕೆಲವು ಏನು ಕೂಡುವುದಿಲ್ಲ. ಹೌದು, ವಯಸ್ಸಾಗಿದೆ ಪಾಪ. ಏನು ಮಾಡುದು? ಇಂಥ ಹೊತ್ತಿನಲ್ಲಿ ಮನೆ ಬಿಟ್ಟು ಯಾಕೆ ಈ ಕಾಡಿನಲ್ಲೆಲ್ಲ ಸುತ್ತಾಡ್ತೀರಾ? ಸತ್ಯ ಹೇಳೋದಿದ್ರೆ ಮುದುಕರು ಬದುಕಬಾರ್ದು. ಹಿರಿಯರು ಬೇಕು. ನನಗೆ ಮಾತ್ರ ಸಾಲಿಕ್ಕೆ ಉಪಾಯ ಇಲ್ಲ. ಹಾಗಿದ್ರೆ ಬೇರೆಯವರ ಸಾವನ್ನೇ ಹಾರೈಸಿ ನೀವು ಬದುಕೋರು ಅಂತ ಆಯ್ತು. ಅಲ್ಲ, ಮುದುಕರು ಸಾಯ್ಬೇಕು, ನನಗೆ ಉಪಾಯ ಇಲ್ಲ. ಆಗಬೇಕಲ್ಲ ನನ್ನದು. ಪ್ರತಿ ನಿಯಮ ಹಣ್ಣೆಲ್ಲ ಹೋಗುವಾಗ ಕಾಯಿಲೆ ಮತ್ತೆ ಹಣ್ಣಾಗೋದು. ಅದು ಕಣ್ಣು ಕಾಣೋದಿಲ್ಲ. ಬಂದಿವ ನೀನು ಬಾಲೆ ಅಲ್ವಾ? ಬಾಲೆ ಬಾಳೆ ಅಂದ್ರೆ ಸಣ್ಣ ಮಗು ಅಲ್ಲ, ಚಿಕ್ಕ ಪ್ರಾಯದ ಅಲ್ಲ. ಬಾಳೆ ನೋಡೋದಕ್ಕಿಂತ ಸೀಲೆ ಅಂತ ಹೇಳಿ. ಆಯ್ತು, ನಾರೇ ನೀನು ಒಬ್ಬಳೇ ಇಲ್ಲಿ ಇದ್ದೀಯಾ? ಬೇರೆ ಯಾರು ಕಾಣುವುದಿಲ್ಲ. ಈ ವನದಲ್ಲಿ ನೀನು ಒಬ್ಬಳೇ ಇರುವುದಕ್ಕೆ ಕಾರಣ ಏನು? ಎಲ್ಲಿಂದ ನಿನ್ನ ಬಂದವಳು? ನಿನಗೆ ಮದುವೆ ಆಗಿದೆ. ಅದು ನಿನ್ನ ಗಂಡ ಯಾರು? ಗಂಡನಿಗೆ ಮಕ್ಕಳೆಷ್ಟು? ನಿನ್ಗೆ ಮಕ್ಕಳೆಷ್ಟು? ಏನು ಗಂಡನಿಗೆ ಮಕ್ಕಳೆಷ್ಟು, ನಿನ್ಗೆ ಎಷ್ಟು ಅಂತ ಹೇಳಿ. ಅಂದ್ರೆ ಹೆಣ್ಣು ಇಬ್ಬರಲ್ಲಿ ಬೇರೆ ಬೇರೆ. ಅದರ ಅರ್ಥ ಹೆಣ್ಣು ಎಷ್ಟು ಗಂಡು ಎಷ್ಟು ಅಂತ. ಇದು ನಿಮ್ಮ ಮನೆ ಭಾಷೆಯ? ಈ ಮನೆ ಭಾಷೆ ಸಾರ್ವತ್ರಿಕವಾಗಿ ಉಪಯೋಗಿಸಿದ್ರೆ ನಮ್ಗೆ ಆಗುತ್ತೆ. ಗಂಡು ಅಂದ್ರೆ ಈಗ ಗಂಡನಿಗೆ ಹುಟ್ಟಿದ್ದೆಲ್ಲ ಗಂಡು ಅಂತ. ಹೌದು, ಇದು ಹೆಂಡತಿ ಹೆಣ್ಣಾದ್ರೆ ಹೆಂಡತಿ ಲೆಕ್ಕಕ್ಕೆ ಆಗ್ತದೆ. ನಮ್ಮ ಮನೆ ಲೆಕ್ಕ ಅದು ಹೊರಭಾಷೆ. ಹೌದು, ನಮ್ಮಲ್ಲಿ ನೋಡಿ ಈಗ 9 ಮಕ್ಕಳು, 5 ನನ್ನದು, 4 ಅವಳು. ಹಾಗೆ ನಾನು ಕೇಳಿದೆ, ಬೇಸರ ಮಾಡಬೇಡ. ಹೆಸರು ಇಲ್ಲಪ್ಪ. ಎಲ್ಲಿ ಅವಳು, ಏನು ಬಂದೆ ಎಲ್ಲ ಹೇಳ್ಬೋದ ನನ್ನಲ್ಲಿ? ನಮನ ಪಾರಗೆ ವಿಪ್ರನೇ ನಮನ ಪಾದಗೆ ವಿಪ್ರನೇ ರುಚಿಮತಿ ಮಧುರ ರಮಣ ಸತಿಯು
ಪರಾಧೀನ. ಅದಕ್ಕಿಂತ ಇರಬೇಕು ಬ್ರಾಹ್ಮಣರು ಮಮ ದೇವತೆ ಎನ್ನುವುದಾಗಿ ಹೇಳುವುದು. ಕಲ್ಲಿನ ಆ ಗುಂಡಿನಲ್ಲಿ, ಮರದ ತುಂಡಿನಲ್ಲಿ ನಿಮ್ಮ ಮಂತ್ರ ಪ್ರಭಾವದಿಂದ ದೇವತ್ವವನ್ನು ಆವಿರ್ಭವಿಸುವಂತಹ ಶಕ್ತಿ ಚೈತನ್ಯಶಾಲಿಗಳು ನೀವು. ದೇವಲೋಕದಲ್ಲಿ ದೇವತೆಗಳಿಗೆ ಹಾಗೂ ಭೂಮಿಯಲ್ಲಿ ನಾವು ಬೂಸುಗಳು. ಹಾಗಂದ್ರೆ ಭೂಮಿ ದೇವ, ಮಾತನಾಡುವ ದೇವರು ನೀವು. ಚಿನ್ನದ ಕಿರೀಟವನಾದರೂ ನಿಮ್ಮದವರ ಪಾಲಕ್ಕೆ ಹೊಂದಿಸ್ತಾರೆ. ಯಾಕೆ? ನಿಮ್ಮ ಯೋಗ್ಯತೆ ಹೆಚ್ಚೆಂಬುದರಿಂದ, ನಿಮ್ಮ ವಂಶಜರಾದಂತಹ ಉಚ್ಚ ಮಟ್ಟದ ನಿಮ್ಮನ್ನು ಸತ್ಕರಿಸುವುದರಿಂದ, ನಿಮ್ಮ ಆಶೀರ್ವಾದವನ್ನು ಪಡೆಯುವುದರಿಂದ ಯಾವತ್ತೂ ಬದುಕಿನಲ್ಲಿ ಶುಭವಾದ. ನಿನ್ನ ನಾಲ್ಕು ಮಾತಾಡೋ ಗೊತ್ತಾಯ್ತು. ನೀನು ಸ್ವಲ್ಪ ಏನು ಸ್ವಾಮಿ? ಯಾಕೆ ಗೊತ್ತಾ? ಕೆಲವರೆಲ್ಲ ಹೇಳೋದು ಬ್ರಾಹ್ಮಣರನ್ನು ಕಂಡ್ರೆ ಸಾಕು, ಬ್ರಾಹ್ಮಣ ಭೋಜನ ಪ್ರಿಯ ಅಂತ. ಅವರೆಲ್ಲ ಏನು ಮಾಡಿ? ಬಾಕಿಯವರೆಲ್ಲ ಮಣ್ಣು ತಿನ್ನುದ, ಇಷ್ಟಿಷ್ಟು ತಿಂತಾರಲ್ಲ ಮಧ್ಯಾಹ್ನ ಮಣ್ಣು ತಿನ್ನುದ, ಬ್ರಾಹ್ಮಣರು ಮಾತ್ರ ಊಟ ಮಾಡೋದು. ಬಹುಜನ ಪ್ರಿಯ ಪರ್ಯಾಯ ಹಾಗಾಗಬೇಕು. ಅದು ನಾವೀಗ ಕೆಲವು ಪ್ರಯತ್ನ ಮಾಡಿಕೊಂಡದ್ದು ನಾವು. ಎಷ್ಟು ಕಷ್ಟ ಆಗಿದೆ ಅದು ಮಾಡ್ಬೇಕಿದ್ದು. ಈ ಗೌರವ ಭಾವನೆ ಎಲ್ಲ ಅವರ ಮನಸ್ಸಿನಲ್ಲೇ ಮೂಡಬೇಕು ಹೊರತು ಯಾರದ್ದೋ ಆದಂತಹ ಬಲಾತ್ಕಾರದಿಂದ, ಹಠದಿಂದ ಸಾಧಿಸುವುದಕ್ಕಾಗ್ತದ? ಆಗುದಿಲ್ಲ. ಮತ್ತೇನು ಮಾಡೋದಿಲ್ಲ ಸ್ವಾಮಿ. ಸಂಸ್ಕಾರವಿತ್ತವರಿಗೆ ವಿಷಯ ಗುರುತಿಸಬೇಕಾಗುತ್ತದೆ. ಅಂತೂ ಈ ಸಂದರ್ಭ ನಿಮ್ಮ ಭೇಟಿ ಇದು ನನ್ನ ಧನ್ಯತೆ. ಹೇಳಿದ್ರಲ್ಲ ನನ್ನ ವಿಚಾರ. ನೀವು ಯಾವುದು? ಸಂಪತ್ತಿನ ನಾಡು, ಸೌಭಾಗ್ಯದ ಬೀಡು, ವಿದ್ವಾಂಸರ ಗೂಡೆಂದು ಪ್ರತೀತಿ ಇದ್ದಂತಹ ಆ ಉತ್ತರದ ಮಧುರಾ ಪಟ್ಟಣ. ಅದರ ಒಡೆಯ ಯಾರು ಹೇಳಿ? ಒಗ್ಗತೆ. ಹೌದು ಗೊತ್ತು. ಅವರ ಧರ್ಮಪತ್ನಿ ರುಚಿಮತಿ ಅಂದ್ರೆ ನಾನೇ. ಧರ್ಮದ ಪತ್ನಿ ಅಂದ್ರೆ ಸಾವಿರಾರು ಸಭ್ಯಗಾತ್ರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ನನ್ನನ್ನು ಕೈ ಹಿಡಿದವರು ಅಂತ. ಹಣ ಖರ್ಚಿಂದ ಪುಕ್ಕಟೆ ಆಗ್ಬೋದಲ್ಲ. ಹಾಗೆ ಅವರ ಧರ್ಮ ಪತ್ನಿ ಅಲ್ವಾ? ನೀನೇನು ಮನೆ ಬಿಟ್ಟದ್ದೇನು? ಯಾಕೆ ನೋಡಿ, ಅದು ವಸಂತ ಕಾಲ. ಈ ವನದ ಸೊಬಗನ್ನು ಕಾಣಬೇಕು. ಇಲ್ಲಿ ಜಲಕ್ರೀಡೆ, ವನಕ್ರೀಡೆ ಅಂತ ವಿಹಾರದಲ್ಲಿ ಮಗ್ನರಾಗಿ ಮನಸ್ಸಿಗೆ ಬಂದಂತಹ ಬೇಸರ ಪರಿಹಾರಕ್ಕಾಗಿ ಈ ಮನೋರಂಜನೆಯ ಕಾರ್ಯಕ್ರಮ ರೂಪಿಸಿಕೊಂಡೆ. ಅದಕ್ಕಾಗಿ ನನ್ನ ಸಖಿಯರೂ ಬಂದಿದ್ರು. ನೀನ್ ಜಲಕ್ರೀಡೆಗೆ ಹೊರಟದ್ದ. ಈಗ ಎಲ್ಲಿ ನೀರುಂಟು? ಸುಮ್ಮನೆ ಇಲ್ಲಿ ನಮಗೆ ಸಾಕಷ್ಟು ಸಿಕ್ಕಿದೆಯಪ್ಪ. ನೀರು ಕುಡಿಲಿಕ್ಕೆ ಏನು ಇಲ್ಲಿ ಅಡ್ಡಿಲ್ಲ. ಇಲ್ಲಿ ನೀರು ತಂಪಾದ ಗಾಳಿ ಬೀಸ್ತಾ ಇದೆ. ನಮ್ಮಲ್ಲಿ ನೀರೆಲ್ಲ ಎಲ್ಲೆಲ್ಲಿಂದ ತರ್ತಾರಪ್ಪ. ಹೌದಾ? ಅಲ್ಲಿದ್ದಾಗ ಇಲ್ಲಿ ಏನೋ ಅಲ್ಲ. ನನ್ನೊಟ್ಟಿಗೆ ಬಂತ ಜೊತೆಗಾರ್ತಾರಲ್ಲ, ಆ ಕಡೆ ಹೂಡ್ಕೊಯ್ತಾ ರಂಜಿಸ್ತಾ ಇದ್ದಾರೆ. ಅಷ್ಟು ಹೊತ್ತಿಗೆ ನಿಮ್ಮ ದರ್ಶನ ಬರಕ್ಕಿಲ್ಲ. ಬರುವಾಗ ನಿನ್ನ ಕಾಂತನ ಮರೆಯುವುದಲ್ಲ, ಬರುವಾಗ ನಿನ್ನ ಕಾಂತನ ಮರೆಯುವುದಲ್ಲ. ಸಂತೋಷವಾಯಿತು, ಸಂತೋಷವಾಯಿತು. ಪುತ್ರ ಸೌಭಾಗ್ಯ, ಪುತ್ರ ಸೌಭಾಗ್ಯ. ವಸಂತ ಕಾಲದೊಳಗಲಿ ಶುಭವಾಗಲಿ. ಪುತ್ರ ಸೌಭಾಗ್ಯ, ವಸಂತ ಕಾಲದೊಳಗಲಿ ಶುಭವಾಗಲಿ. ಸಂತೋಷವಾಯಿತು ಪುತ್ರ ಸೌಭಾಗ್ಯ. ಸಂತೋಷವಾಯಿತು ಪುತ್ರ ಸೌಭಾಗ್ಯ. ವಸಂತ ಕಾಲದೊಳಗಲಿ ಶುಭವಾಗಲಿ. ಕಡಿಮೆ ಅಂತ ಹೆಚ್ಚಿಗೆ ಆಯ್ತು. ನನಗೆ ಒಂದೊಂದ್ಸಲ ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ.
ಸ್ವಾಮಿ, ಈ ಇಳಿಯ ವಯಸ್ಸಿನಲ್ಲಿಯೂ ನಿಮ್ಮ ಚಟುವಟಿಕೆ ಕಂಡಾಗ ನಿಮ್ಮ ಎಳಮೆಯಲ್ಲಿ ನೀವು ಹೇಗಿರ್ಬೋದು ಅಂತ ನಾನು ಆಲೋಚನೆ ಮಾಡಿ, ಅದು ನನಗೆ ಒಂದೊಂದ್ಸಲ ಏನಂತ ಗೊತ್ತಾಗ ಸ್ಫೂರ್ತಿ ಬಂದ್ಬಿಡ್ತದಲ್ಲ. ಹೌದಪ್ಪ, ಕುಣಿದು ಕೊಪ್ಪಳಿಸ್ತಾ ಇದ್ದೀರಾ. ಎಳೆ ಪ್ರಾಯದಲ್ಲಿ ನೋಡ್ಬೇಕಿತ್ತು. ಏನ್ ಮಾಡೋದು? ಏನು ಮಾಡುದು? ನೀನಿಲ್ಲ, ನೀನೊಂದು ಕಡೆಯಲ್ಲೇ ಆಯ್ತು, ನಾನೊಂದು ಕಡೆಯಲ್ಲಿ ಆಯ್ತು. ಈಗಾದ್ರೂ ನಿಮ್ಮನ್ನು ಕಾಣುವಂತ ಆಯ್ತಲ್ಲ. ಆದ್ರೂ ನೀನೀಗ ಎಷ್ಟು ತಪ್ಪು ಮಾಡಿದಿ ನೋಡಿ. ಇಲ್ಲಿ ಸ್ವಾಮಿ, ನೀನು ತಪ್ಪು ಮಾಡಿ ಬಿಟ್ಟಿಯಲ್ಲ. ನೀನು ನಿಮ್ಮಂತ ಹಿರಿಯರ ಸೂಚನೆ ಕೊಟ್ಟೆ, ಮಾರ್ಗದರ್ಶನ ಮಾಡಿದ್ರಿ, ತಿದ್ದುಕೊಳ್ಳುವುದಕ್ಕೆ ಪ್ರಯತ್ನಿಸ್ತೀರಂತೆ. ನೀನೀಗ ಇಲ್ಲಿಗೆ ಒಬ್ಬಳೇ ಬಂದದ್ದ? ಹೇಳಿದ್ನಲ್ಲ, ಸಖ್ಯರು ಬಂದಿದ್ದಾರಂತ. ಅವರೆಲ್ಲ ಯಾಕೆ ನನ್ನೊಟ್ಟಿಗೆ ನನ್ನ ಆಟದಲ್ಲಿ ಸಹಕರಿಸುವುದಕ್ಕೆ? ಅವರನ್ನೆಲ್ಲ ನೀನು ಕರ್ಕೊಂಡು ಬರಬಾರ್ದಿತ್ತು ಅಲ್ಲ, ಅದಕ್ಕೆ ರಾಜಾಜ್ಞೆ ಇತ್ತು ಕರೆದುಕೊಂಡು ಬರೋದಕ್ಕೆ. ಆದ್ರೂ ಅಗತ್ಯ ಬೇಕಾದವರನ್ನು ಕರ್ಕೊಂಡು ಬರಲಿಲ್ಲ ನೋಡು ನೀನು. ಯಾರು ಬೇಕಾಗಿತ್ತು? ಈಗ ಇದು ಕಾಲ ಯಾವುದು? ವಸಂತ ಕಾಲ. ವಸಂತ ಕಾಲದಲ್ಲಿ ಬರುವಾಗ ನೀನು ಒಬ್ಬಳೇ ಬರುವುದ? ನನಗೆ ಅದು ಮೊದಲದ್ದೆಲ್ಲ ನೆನಪಾಗ್ತದೆ ನೋಡಿ. ನಾವು ವಸಂತ ಕಾಲದಲ್ಲಿ ಸಚಿ ಬಚ್ಚಿ ಇಲ್ಲದು ಏಕ ಮಾಡಲಿ ಶೂನ್ಯ, ಏಕ ಮಾಡಲಿ ಶೂನ್ಯ, ಹೃದಯ ಕಾತರಿಪು, ಹೃದಯ ಕಾತರಿಪು, ಮೋಸವಾದುದು ಎಂದೋಳು ಮತ್ತವಳು. ಅನುಭವದ ಮಾತು ಸ್ವಾಮಿ ತಮ್ಮದು. ನಿಜವಾಗಿಯೂ ಇಂಥ ಹೊತ್ತಿನಲ್ಲಿ ಒಂಟಿ ಬಾಳುವ ಸುಖ ಅಲ್ಲಪ್ಪ. ಮದುವೆ ಆದ ಆ ಗಂಡನ ಹೆಂಡತಿ ಈ ಸ್ಥಳದಲ್ಲಿ ಈ ಕಾಲದಲ್ಲಿ ಇಬ್ಬರೂ ಇದ್ರೆ ಆನಂದವೇ ಬೇರೆ. ಅದು ಬೇರೆ, ಅದು ಸ್ವರ್ಗೀಯ ಸುಖ. ಬಾಯಲ್ಲಿ ಬಣ್ಣಿಸಬೇಕಾಗುವುದಿಲ್ಲ. ಬಾಳೆಹಣ್ಣು ಸಿಹಿ ಉಂಟು ಅಂತ ಉದ್ದ ಉಪನ್ಯಾಸ ಮಾಡಬಹುದು. ಈ ಅನುಭವ ಆಗಬೇಕಾದ್ರೆ ಹಿಂದೆ ಮಾಡಬೇಕು. ಸಮುದ್ರ ಗಂಭೀರವಾಯಿತಂತ ಬಾಯಲ್ಲಿ ಹೇಳಿದ್ರಿ, ಅದರ ಗಂಭೀರ ಅರ್ಥವಾಗುವುದಾ? ಇಲ್ಲ. ಹಾಗಿದ್ರೆ ಅಲ್ಲಿ ಹೋಗಿಯೇ ನೋಡಬೇಕು. ಹಾಗಿದ್ರೆ ಸಾಹಿತ್ಯ ಮಾಡುವ ಕೆಲಸ ಚಿತ್ರ ಮಾಡುವುದಿಲ್ಲ, ಚಿತ್ರ ಮಾಡುವ ಕೆಲಸ ನೃತ್ಯ ಮಾಡುವುದಿಲ್ಲ. ಇಲ್ಲ. ಅದಕ್ಕೆ ಅಭಿವೃದ್ಧಿ ಆದಂತಹ ಸ್ವಂತಿಕೆ ಇರ್ತದೆ ಎಂದು ಈಗ ನಿಮ್ಮ ಮಾತಿನಿಂದ ನನಗೆ ಗೊತ್ತಾಗುವುದು. ನನಗೂ ಹಾಗೆ ಹೇಳಿಕೊಂಡಿದ್ದೆ, ಹೋಗೋಣ ವಿಹಾರಕ್ಕೆ ನಾವಿಬ್ರು ಅಂತ. ಅದು ಏನ್ ಮಾಡೋದು ಹೇಳಿ. ನನ್ನ ಪತಿದೇವರು ಸಮಗ್ರವಾದಂತ ಮಧುರೆಯ ಮಹಾರಾಜರುತ್ತಾನೆ. ಅವರಿಗೆ ಪ್ರಜಾನುರಾಗ ಮುಖ್ಯ ಹೊರತಾಗಿ ವೈಯಕ್ತಿಕವಾದ ನನ್ನ ಮನೆ, ನನ್ನ ಮಡದಿ, ನನ್ನ ಮಕ್ಕಳು, ಈ ಒಂದು ಸಣ್ಣ ಕ್ಷೇತ್ರದಲ್ಲಿ ಅವರದ್ದಾದಂತಹ ಬುದ್ಧಿಯೋ ಅವರದ್ದಾದಂತಹ ವ್ಯವಹಾರವೋ ಮೀಸಲಾಗಿ ಇಲ್ಲ. ಅದೇನು ಇದಕ್ಕೆಲ್ಲ ಅವರ ಹೆಚ್ಚಿಗೆ ತಲೆ ಹಾಕೋದಿಲ್ಲ. ಹಾಗೆ ಯಾವತ್ತೂ ಎಲ್ಲೂ ಅವರಲ್ಲಿ ರಸಿಕರಂತದ್ರ ಅರ್ಥ ಅಲ್ಲ. ಯಾವತ್ತೂ ಇದರಲ್ಲೇ ಅವರದ್ದಾದಂತಹ ಬದುಕು ಮುಂದೆ ಸಾಗಿದ್ರೆ ಅವರ ವ್ಯಕ್ತಿತ್ವ ಹಗುರವಾಯಿತು. ಪ್ರಾಯ ಆಗ್ಲಿಲ್ಲ ಅಲ್ಲ ಹೆಚ್ಚು ನೀವು ಹಾಗೆ ಅದನ್ನ ಭಾವಿಸ್ಬೇಡಿ, ತಪ್ಪು ತಿಳಿದುಕೊಳ್ಬೇಡಿ. ನಿತ್ಯ ನಿತ್ಯ ಅವರಿಗೆ ಹೊಸ ಯೌವನ. ಅವರನ್ನು ನೋಡ್ಬೇಕು ಈ ರಂಗದಲ್ಲಿ. ಅವ್ರು ವರ್ಷ ಒಂದೊಂದು ವರ್ಷ ಕಡಿಮೆ ಆಗುದ ಅಂತ. ಅದು ಎಲ್ರಿಗೂ ಹಾಗೆ ಅಲ್ಲ, ಹೆಚ್ಚಿಗೆ ಆಗುದಿಲ್ಲ. ಅಂದ್ರೆ ಹೇಳುವುದ್ರಲ್ಲಿ ಕಡಿಮೆ ಆಗ್ತಾರಂತ ಹಾಗಲ್ಲ ಸುಧಾರ. ಇಲ್ಲ, ಅಲ್ಲ, ಕೆಲವರು ಹೇಳುದೇ ಹಾಗೆ. ಅದಕ್ಕೆಲ್ಲ ಆಧಾರಕ್ಕೆ ಜನ್ಮ ಕುಂಡಲಿ ಉಂಟು. ಈ ವರ್ಷ 51 ಅಂದ್ರೆ ಬರುವ ವರ್ಷ 54 ಹೇಳೋದು. ಅದೇನೋ ಬೇರೆಯವ್ರ ವಿಚಾರ ನನಗೆ ಗೊತ್ತಿಲ್ಲ. ಆ ಮಹಿಷ ಈ ವನವಿಹಾರದಲ್ಲಿ ಪಾಲ್ಗೊಳ್ಳದೇ ಇದ್ದದ್ದು ನನಗಂತೂ ಅವರನ್ನು ನೋಡೋದಕ್ಕೆ ಮೈಯೆಲ್ಲ ಕಂಡ ಕಾಮನಸಲವಿನಲ್ಲಿ ಮೈ ಮರೆತು ಈ ಬ್ರಾಹ್ಮಣರ ಆಶೀರ್ವದಿ ಆ ಸಮಾಜ ರೂಪವನ್ನು ಧರಿಸಿ ಗೆಳತಿಯರ ಕ್ಷಣದಿ ಮಧುರೆಗೆ
ಅವಸರದಿ ಮದನ ರಾಣಿ ಮದನ ರಾಣಿ ಮದನ ರಾಣಿ ಪನ್ನಗವೇಡಿ ವಾರಿದ ಬಾಗಿ ಕಲ್ಯಾಣಿ ಪನ್ನಗವೇಡಿ ವಾರಿದ ಬಾಗಿ ಕಲ್ಯಾಣಿ ಮಾರನ ಹೊತ್ತಿಯನ ಸೈರಿಸದಾದೆನು ಮಾರನ ಹೊತ್ತಿಯನ ಸೈರಿಸದಾದೆ ಮಾರನ ಹೊತ್ತಿಯನ ಸೈರಿಸದಾದೆ ಮಾರನ ಹೊತ್ತಿಯನ ಸೈರಿಸದಾದೆನು ಅವ್ರು ನೋಡಿದ್ರೆ ತುಂಬಾ ಖುಷಿ ಮಾಡ್ತಾರೆ. ಏನಾಗಿದೆ? ಎಲ್ಲಿದ್ದಾರೆ ಸಖ್ಯ? ನನ್ನ ಒಟ್ಟು ಈಗ ಇದ್ರು ಎಲ್ಲಿ ಹೋಗ್ಕೊಳ್ತಾರೋ ಎಲ್ಲಿ ಗಿಡದ ಮರಿಯಲ್ಲಿ ನೋಡ್ತಾರೋ ಅದೇ ನಾನು ಆಲೋಚಿಸುವುದು. ಅವರೇ ಗಿಡದ ಮರಿಯಲ್ಲಿ ನೋಡುವುದಲ್ಲ, ನೀನು ಎಲ್ಲಿ ನೋಡ್ತಾ ಇದೆಯೋ ಏನು ಆಲೋಚನೆ ಮಾಡ್ತಾ ಇದೆಯೋ ಅಂದ್ರೆ ಯಾವುದೂ ಗೊತ್ತಿಲ್ಲ ನಿನಗೆ. ಮತ್ತೆ ತಿಳ್ಕೊಳ್ಬೇಕಾಗಿತ್ತು ನಾನು. ಇಲ್ಲಿದ್ದಾರೆ ನೋಡೋರಿಗೆ ಸುಳಿವೇ ಇಲ್ಲ. ಎಲ್ಲೋದ್ರು? ಈಗ ನಾನಿರುವಾಗ ನಿಮ್ಮನ್ನ ಕಂಡು ಹೋದ್ರಾ? ಅವರೆಲ್ಲ ಮನೆಗೆ ಹೋಗುದು ನೋಡಿದ್ದೇನೆ ನಾನು. ನನಗೆ ಗೊತ್ತೇ ಇಲ್ಲ ಆಗಿತ್ತು, ನಿಮ್ಮನ್ನೇ ಯೋಚಿಸ್ತಾ ಇದ್ದೆ. ಮತ್ತೆ ಅವರ ಮನೆ ದಾರಿ ಹಿಡಿದಲ್ಲದೆ ಇದ್ರೆ ನಾನು ನಿನ್ನನ್ನು ಮಾತಾಡ್ತಾ ಇದ್ದೆ. ಹೌದಾ? ಹಾಗಿದ್ರೆ ಅವರು ಹೋಗೋದನ್ನು ನೀವು ಕಾಯ್ತಾ ಇದ್ರ? ಹಾಗಲ್ಲ ಹಾಗಲ್ಲ ಹಾಗಲ್ಲ. ನಾನು ಬಂದೆ ನನ್ನನ್ನು ನೋಡಿದ್ರು. ಹೆಣ್ಣು ಹೆಂಡತಿ ಇಬ್ರು ಇರುವಾಗ ಮತ್ತೆ ನಾನು ಯಾಕೆ? ಹಾಗಾಗಿ ನಾನು ಬಂದದ್ದು ನೋಡಿ. ನಾನು ಎಣಿಸಿದ್ದೆ ಆಗ ಮಾತ್ರ ಆಸ್ಥಾನದಲ್ಲಿ ಹೇಳಿದ್ದು ನನಗೆ ಆಗೋದಿಲ್ಲ ರಾಜಕೀಯ ಅಂತ ಹೇಳಿದ್ರಿ. ಆದ್ರೂ ನನ್ನ ಪ್ರಾರ್ಥನೆ ನೀವು ಅಲ್ಲಿಗೆ ಬರುವುದಿಲ್ಲ ಆದ್ರೂ ಬರ್ತೇನಂದ್ರಲ್ಲ. ಬಂದಿರಲ್ಲ ಸ್ವಾಮಿ, ಅನುಕೂಲ ಆಯ್ತಲ್ಲ. ಮಂದ ಮಾರುತನು ಸೌಗಂಧ ಬೀರುತ್ತಲಿಯ ಮಂದ ಮಾರುತನು ಸೌಗಂಧ ಬೀರುತ್ತಲಿಯ ಮಂದ ಮಾರುತನು ಸೌಗಂಧ ಬೀರುತ್ತಲಿಯ ಆನಂದ ಆಯಿತು ನಾವು ಮಂದಿರ ಬಯಸಿದ ಮಂದಿರ ರಮಣಿ ಆತನು ಬರೆಸುವಂತಹ ಕಾಮಧೇನು
ಶಾಂತಿ ನೀನೊಂದು 2 ಸುತ್ತ ಹತ್ತಲಿಕ್ಕೆ ತಿರುಗಿದ್ರು ಯಾಕೆ ಇಲ್ಲಿ ಬೀಸುವ ಗಾಳಿ ನಮ್ಗೆ ಸಾಕಾಗುದಿಲ್ಲ. ನಾನು ತಿರುಗಿದ್ರೆ ನೀವು ನಟದಾನೆ ಕಾಣಿಸ್ತದ? ಅಲ್ಲ, ಈ ಗಾಳಿಗೆ ಆ ಸೀರೆ ಸೆರಗಿ ಹಾರುವಾಗ ಆ ಸೆರಗಿನ ಗಾಳಿ ಸೇರಿಕೊಂಡ್ರೆ ಬಹಳ ತಂಪು. ಅದು ಒಂದು ರೀತಿ ಗಮನಾದವನ ಆರೋಗ್ಯಕ್ಕೆ ಒಳ್ಳೇದ. ಬೇಕಪ್ಪ ಸ್ಕೂಲಿನೋದಾಗಿಲ್ಲ ಅತಿಮತಿದ್ರೆ ಈ ಹೊತ್ತಿಗೆ ಏನು ಪ್ರಯೋಜನ ಹೇಳಿ? ಈಗ ಇದೆಲ್ಲ ಮಾತಾಡ್ತದಿಲ್ಲ. ಹೋಗಿ ಬಯಸಿದ್ದಾರೆ ನನ್ನ ಭಾಗ್ಯ ಬಂದ್ರೆ ಬಾಗಿಲು ತೆರೆದು ಮಹಾರಾಜರು ಬರುವುದಿಲ್ಲ ಅಂತ ನಮ್ಮನ್ನು ಹೇಳಿ ತನ್ನಂಗನೆಯ ಬಗೆಗಾಗಿ ಕಂಪಿಸಿ ಕೇಳ ಭೀತಿಯಲಿ ಬಾರಿಲ್ಲಿ ಸಗೆಯ ನೀನು ಬಾರಿಲ್ಲಿ ಸಗೆಯ ನೀನು ರುಚಿಮತಿಯ ಸೇರಿ ಹೋಗಿಲ್ಲದೇನು ವಾರಿಜಂಬಕಿಯವನಲ್ಲಿ ಬಿಟ್ಟೇಕೆ ಸಾರಿ ಬಂದಿರಿ ಶೇಖರಿ ವಾರಿಜಂಬಕಿಯವನಲ್ಲಿ ಬಿಟ್ಟೇಕೆ ಸಾರಿ ಬಂದಿರಿ ಶೇಖರಿ ಅಕ್ಕಿ ಬಾರಿಯಲ್ಲಿ ಏನಷ್ಟು ಪೂರ್ವಕ್ಕಾಗಿಲ್ಲಬೇಕೆ ಮನವಿಹಾರವನ್ನು ಬಯಸುವವನ್ನವಶ್ಯವಾಗಿರುವ ಸುಮತಿ ಸಖಿಯರ ಪರಿವಾರದೊಂದಿಗೆ ಹೋಗೆಂದು ಕೊಟ್ಟಿದ್ದೇವೆ. ನೀವೆಲ್ಲ ಹೋಗಲಿಲ್ವೋ? ಅವಳೊಬ್ಬರನ್ನೇ ಅಲ್ಲಿ ಬಿಟ್ಟು ಬಂದ? ಅಲ್ಲ, ನೀವು ಹೋಗಲೇ ಇಲ್ವೋ? ಏನು ಮಾತಾಡುವುದಿಲ್ಲ? ಮನದ ಸಮಸ್ಯೆ ನಿವಾರಣೆಗೆ ತಲೆ ತಗ್ಗಿಸಿ ಈ ರೀತಿ ಮೌನವನ್ನು ನೀವು ಅವಲಂಬಿಸುವುದರಿಂದ ಕ್ಷಣಕ್ಕೆ ನನ್ನ ಸಂದೇಹ ಹೆಚ್ಚುತ್ತಾ ಇದೆ. ಎಲ್ಲೇ ಹೋದರೂ ನನ್ನ ರುಚಿ ಯಾಕೆ ಬಿಟ್ಟು ಬಂದಿದ್ದೀರೋ ಏನನಿದ್ದೇನು ಭೂಪ ಮತಿ ಭವಾನೆಯಮ್ಮ ಜ್ಞಾನ ಕುಂಠಿತವಾದುದೇ ನೀನು ಪವನದಿ ನಮ್ಮೆಲ್ಲ ಕಳುಹುದ ಮಾನಿನಿಯರನ್ನು ಸೇದೆ ಏನು ಹೇಳಬೇಕೆಂಬುದೇ ನಮಗೆ ಅರಿಯುವುದಿಲ್ಲ ಸ್ವಾಮಿ. ಮಹಾರಾಜರು ಹುಡುಕೊಂಡಿರಲ್ಲ ಅವಳು ಹೇಳಿದ್ದೆ. ಸುಳ್ಳನ್ನು ಹೇಳುವವರೇ ನಾವಲ್ಲ. ಮತ್ತೇನು? ಮಹಾರಾಜರು ನೊಡಗುಡಿಕೊಂಡು ಹೊರಗೆ ಹೋಗಿದ್ದೀರಾ? ಹೌದು. ಮತ್ತೆ ಇಲ್ಲ, ಅಲ್ಲಿ ಹೋದಾಗ ನೀವು ಅಲ್ಲಿಗೆ ಬಂದಿದ್ದೀರಿ. ಅವರು ಕಮಿಷನ್ನಿಂದ ಹೋಗಿ ಮುದಾಗಿ ಆಚೆಯೇ ನಿಮ್ಮ ಮಾತು ಮುಂದೆ ಇಷ್ಟೊತ್ತರಿ ಏನೇನು ನಮಗೆ ಗೊತ್ತಾಗಲಿಲ್ಲ. ಕೊರಿಯ ಹುಡುಕಿದ್ಯಾ ಸುಳ್ಳು ಹೇಳಲಿಕ್ಕೆ? ಸುಳ್ಳು ಹೇಳುವುದನ್ನೇ ಹುಡುಕಿ ಏನು ಹೇಳುವುದು ಅಂತ ಒತ್ತು ಮಾಡಿದ್ದ ನೀನೆಲ್ಲ ನಿನ್ನ ಸಖೆಯ ಮಾತು ಹಾಗೆಲ್ಲ ಸುಳ್ಳು ಹೇಳಿದರೆ ನಾಡಿದ ಅರಸಿಯ ಜೊತೆ ನೀವು ರಮಿಸಬೇಕು ಕಣ್ಣು ಪುರಕ್ಕೆ ನಾವು ತಂದೆವು. ಮಹಾರಾಜರೇ, ಉತ್ತಮವನ್ನು
ಪ್ರಾಣವನ್ನು ಕೊಟ್ಟು ಸಾಕಿ ಸಲುದಂತ ಜಾತ್ರೆ ನಿಮ್ಮಲ್ಲಿ ಸರಸಕ್ಕಾದ್ರೂ ಸಟೆಯನ್ನು ಈ ತನಕ ಆಡಿದವರು ನಾವಲ್ಲ. ಇಲ್ಲಿವರೆಗೆ ಸುಳ್ಳು ಹೇಳಿಲ್ಲ, ಎಲ್ಲ ಒಟ್ಟು ಇಂದು ಒಂದೇ ಇಲ್ಲ ಮಹಾರಾಜರು. ಮತ್ತೆ ನಿಜವಾದಂತ ವಿಚಾರವನ್ನು ಹೇಳ್ತಾ ಇದ್ದೆ. ಯಾವುದು ನಿಜ? ನನ್ನ ಮಾತಿನಲ್ಲಿ ಭರವಸೆಯನ್ನು ತಾವಿಡಬೇಕು ಮಹಾರಾಜರು. ಯಾಕೆ? ಉಪವನದಲ್ಲಿ ನೀವು ಬಂದದ್ದನ್ನು ನಾವು ಕಂಡಿದ್ದೇವೆ. ಪತಿಪತಿಗಳು ಏಕಾಂತದಲ್ಲಿರುವಾಗ ಪರಸ್ತ್ರೀಯರಾದ ನಾವು ನಿಂತು ನೋಡುವುದು ಸರಿಯಲ್ಲೆಂದು ತಿಳಿದು ನೀವು ಕಣ್ಣು ಮಾಡಿದ್ದನ್ನು ಕಂಡು ನಾವು ಪುರಕ್ಕೆ ಬಂದದ್ದು. ಮಾಡಿದ ಮೇಲೆ ನಾನೇ ರುಚಿಮತಿಯ ಜೊತೆಯಲ್ಲಿಯೇ ವನವನ್ನು ಸೇರಿ ವಿಧದ ವಿಹಾರದಲ್ಲಿ ಪಾಲುದಾರರಾಗಿ ಆಮೇಲೆ ಹೂಗಳನ್ನು ಕೊಯ್ಯುವುದಕ್ಕೆ ತೊಡಗಿದ್ದೀವಿ. ನೀವಲ್ಲಿ ಇರುವಾಗಲೇ ನಾ ಬಂದದ್ದು ಕಂಡಿದ್ದೀವಿ. ಸಣ್ಣ ಸೊನ್ನೆಯಿಂದ ಸೂಚನೆ ನಾನು ಕೊಟ್ಟ ಮೇಲೆ ನೀವು ಹೊರಟದ್ದು. ಬಸವಳಿದ ಕಾಂತೆ ಬೆಳ್ಳಾದ ಮೈ ತಲೆಯ ಬಸವಳಿದ ಕಾಂತೆ ಬೆಳ್ಳಾದ ಮೈ ತಲೆಯ ಮುಳಿನ ಸುನಾಡಿದ ಧರ ಕಾಮಿನಿಯೇ ಅಧರ ನಗುಬಾಡಿತು ಕಾಮಿನಿಯ ಮುಸುಕಿದ ಮತ್ತಿಳಿಯೇ ಮುಸುಕಿದ ಮತ್ತಿಳಿಯೇ ಪ್ರಾಣದ ಬಳಿಕ ಉಗ್ರಸೇನ ಭೂಪತಿ ಯಾವತ್ತೂ ನನ್ನ ಜೊತೆಯಲ್ಲಿ ಈ ಸಂಬಂಧವಾದಂತಹ ವ್ಯವಹಾರದಲ್ಲಿ ಈ ರೀತಿ ಹಿಂಸೆ ಕೊಟ್ಟವರೇ ಅಲ್ಲ. ಈ ರಾಕ್ಷಸನ ಸ್ವಭಾವ ಯಾಕೆ ಬಂತಪ್ಪ? ಒಮ್ಮೆಯೇ ನನ್ನನ್ನು ಹಿಂಡಿ ಹಿಪ್ಪು ಮಾಡ್ತಾರೆಯೇ ಅಥವಾ ಜೀವಂತ ನನ್ನನ್ನು ನುಂಗುತ್ತಾರೆಯೇ ಒಂದೂ ಅರ್ಥವಾಗ್ತಾ ಇಲ್ಲ. ಅಸಹ್ಯವಾದಂತ ಈ ಕ್ರೀಡೆ ಮನಸ್ಸಿಗೆ ಜಿಗುಪ್ಸೆ ಹುಟ್ಟಿಸ್ತಾ ಇದೆ. ಕೊಂಟರು ನೋಡಿ ಒನಿತೆ ಮೂರ್ಛೆಯ ತಳೆದು ಒನಿತೆ ಚೇತನಗೊಂಡು ಒನಿತೆ ಚೇತನಗೊಂಡು ಧನುಜಾನ ಕದಿ ಕಂಡು ಧನುಜನ ಕದಿ ಕಂಡು ಕನಸ ಕಾಂಬೆನೆ ಕನಸ ಕಾಂಬೆನೆ ಇನಿಯನಹುದೆ 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 ಕನಸ ಕಾಂಬೆನೆ ಇನಿಯನಹುದೆ ಅನುಭವಿಸಿದ ಸುಖ ನೆನೆದು ಕೋರಾಗ್ರಿಯರೇ ನೆನೆದು ಕೋರಾಗ್ರಿಯರೇ ರಾಜಂತಿಹಾರರ ಕ್ಷಣದೇ ನಾನು ನಿತ್ಯವಾಗಿ ಇದ್ದೀನಿ. ನಾನು ಕಣ್ಣಾರೆ ಕಂಡದ್ದು ನನ್ನ ಸ್ವಾಮಿಯ ರೂಪ, ಅವರಾಡಿದ ಮಾತು, ಅವರ ಎಲ್ಲ ಚಟುವಟಿಕೆ ಹೌದು ಅಂತ ಒಪ್ಪಿಕೊಂಡು ನಿನ್ನ ಮೈಯನ್ನೇ ಅವರಿಗೆ ಕೊಟ್ಟಿದ್ದೀರಲ್ಲ. ಅಲ್ಲಿ ವಂಶದ ಮೈ
ತಿಳಿದು ಎಚ್ಚರವಾಗುವಾಗ ನಾನು ಕಾಣ್ತಾ ಇರುವುದು ಘೋರ ಸ್ವರೂಪದ ರಾಕ್ಷಸ. ಪತಿಯೇ ದೇವರನ್ನು ತಿಳಿದುಕೊಂಡು ಮರ್ಯಾದಾ ಮನದಲ್ಲಿ ಹುಟ್ಟಿ ಮಾನವಂತ ಗಣ್ಣನೂ ಸೇರಿದಂತ ಸಾಧ್ವಿಯಾಗಿ ಬದುಕಬೇಕಂತ ಈ ರುಚಿಯೋತಿಯನ್ನು ಮೋಸದಿಂದ ನನ್ನ ಗಂಡರ ರೂಪ ಧರಿಸಿ ನನ್ನ ಶೀಲವನ್ನು ಹಾಳು ಮಾಡಿಬಿಟ್ಟೆ. ನನ್ನ ಬದುಕು ನಾಯಿ ಬಿಟ್ಟಿದ ಅಗ್ಗಳಿಗೆ ಆಯಿತೆ. ಅಯ್ಯೋ, ಈ ಕುಲಿಯ ಹೆಣ್ಣನ್ನು ಬಜಾರಿ ಹೆಣ್ಣಾಗಿಯೇ ಮಾಡಿಲ್ಲ. ಈ ಮೋಸದಿಂದ ವಂಚನೆಯಿಂದ ನನ್ನ ಪಾತ್ರತ್ವವನ್ನು ನನ್ನ ಕಾಮಾಂತರನ್ನು ಸ್ವಾರ್ಥಕ್ಕಾಗಿ ಸುಟ್ಟು ಹೊಯ್ಯಬೇಕು. ಪಾಪಿ, ನೀವು ಸ್ವಲ್ಪ ಪಶುವಂತೆ ಆಗಿಬಿಟ್ಟು ಹುಲಿಯಂತೆ ಬಾ ನನ್ನನ್ನು ಕೊಂದು ಕಣ್ಣು ಹೊಟ್ಟಿ ಹೋಗುದಿಲ್ಲ. ಯಾಕೆ ಬಾಯ್ತಿರೋದು ನಮ್ಗೆ ನಿನ್ನ ಗರ್ಭದಲ್ಲಿ ಗುಣಮಣಿಯೇ ವಿಪರೀತ ಕಾರ್ಯವು ಮಾನವಂತರಿಗಲ್ಲ ಗುಣಮಣಿಯೇ ಭ್ರೂಣ ಹತ್ಯಾ ದೋಷ ಹೆಂಗೊಳಗೇನು ಪ್ರಾಯಶ್ಚಿತ್ತ ಕಾಣೆನು ಭ್ರೂಣ ಹತ್ಯಾ ದೋಷ ಹೆಂಗೊಳಗೇನು ಪ್ರಾಯಶ್ಚಿತ್ತ ಕಾಣೆನು ಹೀನನಾಗುವೆ ಬರಿದೆ ಮುನ್ನಗೆ ಗ್ಲಾನಿ ಅಹುರಿ ಪಾಪಕೃತ್ಯ ಮಹಾರಾಜ ಇದು ಕುಲಾವತಂಸ ಎಂತಹ ಕೃತ್ಯವನ್ನು ಮಾಡುತ್ತಿವೆ. ತಿಳಿದು ತಿಳಿಯದ ಹಾಗೆ ವರ್ತಿಸುತ್ತಿರುವೆಯ ಕರೆಯುತ್ತಿರುವೆಯ ಇವ ಪ್ರಾಣ ಕರೆದ್ರೆ ನಿನಗೆ ತಟ್ಟುವಂತಹ ದೋಷವೇನು? ಸ್ತ್ರೀ ಹತ್ಯಾ ದೋಷ
ಅದಕ್ಕೇನು ಪ್ರಾಯಶ್ಚಿತ್ತ ಇದೆಯೇ? ಪಂಚಮಹಾಪಾತಕಗಳಲ್ಲಿ ಒಂದಾಗಿರುವಂತಹ ಸ್ತ್ರೀಹತ್ಯೆ ಮಾತ್ರವಲ್ಲ, ಈಚೆಯಲ್ಲಿ ಬೆಳೆಯುತ್ತಿರುವಂತಹ ಆ ಭ್ರೂಣಹತ್ಯವೂ ಕೂಡ ಅಪರಾಧಿಗಳನ್ನು ಶಿಕ್ಷಿಸದೆ ಇರುವುದು ದೇಶ, ನಿರಪರಾಧಿಗಳಿಗೆ ಶಿಕ್ಷೆ ಕೊಡುವುದು ದೇಶ. ಅಪರಾಧವೇನೆಂದು ನೀ ಕೇಳಲಾಗೆಯ ಒಲಿಸಿ ಪಡೆಯುವ ಭಾಗ್ಯವೇನೆಂದು, ನೀ ಕೇಳಲಾಗೆಯ ಒಲಿಸಿ ಪಡೆಯುವ ಭಾಗ್ಯವೇನೆಂದು ಮನಮೊಗನೆ ಸಹಿತೀಗ ರುಚಿಮತಿ ಒಳಗಿದೇನಾತಂಕ ತಿಳಿಯುವುದು, ಈಕೆಗೆ ಒಳಗಿದೇನಾತಂಕ ತಿಳಿಯುವುದು ಮೊಲ ನೀಡೀರೆಂದು ತರುಣಿಯ ಮೊದಲಿ ಬೆಸಗೊಳ್ಳಲೆಂದಳಾಸೆ. ಎರಡೂ ತಪ್ಪು ಹೌದು. ನಿರಪರಾಧಿಯನ್ನು ಶಿಕ್ಷಿಸುವುದು ಘೋರ ತಪ್ಪು, ಅಪರಾಧಿಯನ್ನು ಶಿಕ್ಷಿಸದೆ ಇರುವುದು ದೊಡ್ಡ ತಪ್ಪು. ಯಾರು ಹೇಳುವುದು? ಪ್ರಪಂಚದಲ್ಲಿ ಕಣ್ಣಾರೆ ಕಂಡರೂ ಪರಾಮರಿಸಿ ನೋಡಬೇಕು ಎಂಬಂತಹ ನ್ಯಾಯ ಇದೆ. ಇವರು ಮಾಡಿದ ಅಪರಾಧ ಏನು ನೋಡಿದ್ಯಾ ನೀನು? ನಾನು ನೋಡಿದ್ದೇನೆ. ನೋಡಿದ ದರ್ಶನದಿಂದಲೇ ಈಗ ಹೌದು ಪರೀಕ್ಷೆ ಪರಾಮರಿಸಿ ನೋಡಬೇಕು ಎಂದು. ಪರಾಮರಿಸಿ ಆದದ್ದು ಅಪರಾಧವೇ ಪ್ರಮಾದವೇ? ಇವ ಮಾಡಿದಂತಹ ಮಹಾಪಾಪವೇನು ಎಲ್ಲವೂ ಕೂಲಂಕುಷವಾಗಿ ತಿಳಿದು ಆಮೇಲೆ ನೀನು ಶಿಕ್ಷೆ ವಿಧಿಸುವುದು ಎನ್ನುವಂಥವನಿಗೆ ಯೋಗ್ಯ. ನನ್ನ ಈ ಕಣ್ಣುಗಳಿಂದ ನಾನು ಕಂಡವ, ಮತ್ತೆ ಕೇಳುವಷ್ಟು ಸಹನೆ ನನಗಿಲ್ಲ. ಅದಕ್ಕೆ ಕೇಳಬೇಕು ಎಂಬುದು ನಿಮ್ಮ ಅಭಿಪ್ರಾಯವೇ ಹೌದು, ಕೇಳಿಕೊಳ್ಳಿ. ಮಹಾಪತಿಗೆ ರುಚಿಮತಿ ಅಪರಾಧಿ ನಾನಲ್ಲ, ಅಪರಾಧಿ ನಾನಲ್ಲ, ದೈವದಾನದಿ ಅಲ್ಲ, ಅಪರಾಧಿ ನಾನಲ್ಲ, ದೈವದಾನದಿ ಎಲ್ಲ ರತನಾಗಿ ಬಂದ ದಾನವನು, ಮೃತನಾಗಿ ಬಂದ ದಾನವನು, ಉಪಚಾರದು ಎನ್ನ ತಿಳಿದ ಭೂಸುರನಾಗಿ, ಉಪಚಾರದು ಎನ್ನ ತಿಳಿದ ಭೂಸುರನಾಗಿ, ಅಪಾಸ್ಯಗೊಳಗಾದೆ ಮುನಿಯೇ, ಒಳಗಾದ ಮುನಿಯೇ, ಅಪರಾಧಿ ನಾನಲ್ಲ, ದೈವರಾಣದಿ ಎಲ್ಲ ದೃಷ್ಟಿಯಾದಂತ ನನ್ನ ಈ ಕೆಟ್ಟ ಕಥೆಯನ್ನು ಕೇಳುವ ಕುತೂಹಲವಿದೆ. ಹೇಳುತ್ತಿದ್ದೆ ಹೇಗೆ ಗೊತ್ತಾಗ್ತದೆ? ನಿಮ್ಮ ಅಮೂಲ್ಯವಾದ ಸಮಯವೇ ಹಾಳಾದೀತು. ಇಲ್ಲ, ಹೇಳು, ತಿಳಿದುಕೊಳ್ಳುವ. ಅಪರಾಧಿ ನಾನಲ್ಲ, ದೈವದಾನತಿ ಅಲ್ಲ, ಬಲ್ಲಲಾಗಿದ್ದರೆ ವಿಹಾರಕ್ಕೆ ಹೋಗಬೇಕೆಂದು ನನ್ನ ನ್ಯಾಯವಾದಂತಹ ಕೇಳಿಕೆಯನ್ನು ನನ್ನ ಧಾರಾಪತಿ ಉಗ್ರಸೇನ ಬಹುಮತಿಯಲ್ಲಿ ಹೇಳಿಕೊಟ್ಟು, ರಾಜಕೀಯ ಒತ್ತಡ ಹೋಗು ನೀನು ಒಂಟಿಯಾಗಿ ಸಖಿಯರ ಸಹಿತರಾಗಿ ಆಜ್ಞೆಯಲ್ಲಿ ಇಲ್ಲಿಗೆ ಬಂದಾಗ ಈ ಪ್ರಕೃತಿಯ ಮಡಿನಲ್ಲಿ ವೀರಿಸ್ತಾ ಇದ್ದಾಗ ಆಕಸ್ಮಿಕವಾಗಿ ಒಬ್ಬ ಬ್ರಾಹ್ಮಣನನ್ನು ಕಂಡೆ.
ಅದನ್ನು ಉಪಚರಿಸ್ತೀನಿ. ನೀನು ಏಕಾಂಗಿಯಾಗಿಯೇ ಬಂದಿಯಾ? ಈ ಕಾಲದಲ್ಲಿ ನನ್ನ ಕೈ ಹಿಡಿದ ಗಂಡ ಇದ್ದಿದ್ರೆ ನನ್ನ ವಸಂತ ಕಾಲದಲ್ಲಿ ಯಾರು ಎಷ್ಟು ಸಾರ್ಥಕ ಅಂತ ಹೇಳಿದಾಗ ನನ್ನ ಹೊರತು ನನ್ನ ಸ್ವಾಮಿಯನ್ನು ಹಂಬಲಿಸಿ ಅವರು ಒಟ್ಟಾಗಿ ಇದ್ದಿದ್ರು ಈ ಆನಂದ ಸ್ವರ್ಗೀಯ ಸುಖವನ್ನು ತಿರಸ್ಕರಿಸುತ್ತಾ ಇತ್ತು. ಅವರ ಆಶೀರ್ವಾದದಂತೆ ವಂಶೋದ್ಧಾರಕರಾದಂತಹ ಕುಮಾರನ್ನು ಪಡೆಯುವಂತಹ ಭಾಗ್ಯ ನನ್ನವರ ಸಂಗಮದಿಂದ ಈ ಪ್ರದೇಶದಲ್ಲಿ ಮುಂದೆ ಬಂದೀತು ಅಂತ ಈ ಹಾರೈಕೆಯನ್ನು ನಾನು ಮಾಡಿಕೊಂಡು ನನ್ನವರಿಗಾಗಿ ಕಣ್ಣು ಕಾಟದಿಂದ ಅದೇ ಕಾಲಕ್ಕೆ ನನ್ನ ಪತಿದೇವರ ರೂಪವನ್ನು ಕಂಡಿ ಸಾಧ್ಯವಾದರೆ ಬರುತ್ತೇನೆ ಅಂತ ಹೇಳಿದ್ರು. ಹಾಗಿದ್ರೆ ಅವರೇ ಅಂತ ನಾನು ನಂಬಿ ನನ್ನ ದೇವರನ್ನು ಅವರ ತಾಲೂಕ ಕೇಳಿಕೆ ಮೇರೆಗೆ ಕೊಟ್ಟಿ ಮೈ ತಿಳಿದು ಎಚ್ಚರವಾಗುವಾಗ ಬಿಟ್ಟ ಮಂಡಿ ಕೆಂಗಣ್ಣು ಕೋರಿದಾಗ ಅಕ್ರಾಳು ವಿಕ್ರಾಳು ಸ್ವರೂಪದ ಚೈತ್ಯ ಆಗಿತ್ತು. ವಿದ್ಯಾಪೂರ್ವಕವಾಗಿ ನನ್ನ ಸತಿತನದ ಕೊಲೆ ಮಾಡಬೇಕು, ನನ್ನ ಗಂಡನಿಗೆ ವಂಚನೆ ಮಾಡಬೇಕು, ನಾನು ನೀತಿಗೆಟ್ಟವನಾಗಬೇಕು ಅಂತ ನಾನು ಈ ರೀತಿಯಲ್ಲಿ ಇದ್ದದ್ದನ್ನು ನನ್ನ ತಪ್ಪಿಗೆ ದೈವ ದಾನತಿ ಎಲ್ಲ ಎಲ್ಲ ನಿಯಮವನ್ನು ತೋರಿಕೊಡುವಂತಹ ದೈವ ಈಗ ಏನು ತೋರಿಸ್ತದೆ ಬಲ್ಲಿರ ಕೊಲಲೆನ್ನ ಕಾಂತನು ಕೊಲಲೆನ್ನ ಕಾಂತನು ಮಾತಿಲ್ಲ ಬೇರಿಲ್ಲ ಕೊಲಲೆನ್ನ ಕಾಂತನು ಮಾತಿಲ್ಲ ಬೇರಿಲ್ಲ ಇಳೆಯು ಬೋಳರದೆ ಎನ್ನತಿನಲಿ ಇಳೆಯು ಬೋಳರದೆನ್ನತಿನಲಿ ನೆಲೆಯಾಯಿತು ದುರ್ಬೀಜ ನೆಲೆಯಾಯಿತು ದುರ್ಬೀಜ ಸತಿ ಧರ್ಮದ್ರೋಹಿ ಸತಿ ಧರ್ಮದ್ರೋಹಿ ಅಳಿಯಲಾರದೀವುದೆನಗೆ ಅಳಿಯಲಾರದಿ ಈವುದೆನಗೆ ಅಪರಾಧಿ ನಾನಲ್ಲ ದೈವರಾಳದಿಯಲ್ಲ ಯಾಕೆ ನನ್ನನ್ನು ಉಳಿಸಿಕೊಳ್ಳೋದಕ್ಕೋಸ್ಕರವಾಗಿ ನೀವು ತಡೀತಾ ಇದ್ದೀರಿ? ನನ್ನಂತಹ ದೋಷಿ ಇರಬಾರದು. ತಿಳಿಯದೆ ಬೆಂಕಿಯನ್ನು ನಾವು ಮುಟ್ಟಿದ್ರು ಸುಡದೇ ಇರ್ತದೆ. ಗೊತ್ತಿಲ್ಲದೆ ನಾನು ಪರಪುರುಷನ ಸಂಪರ್ಕ ಮಾಡಿದ್ರಿಂದ ನನ್ನ ನೀತಿ ಭ್ರಷ್ಟವಾದದೇನೋ ಸುಳ್ಳಿ ನನ್ನಂತಹ ಪತಿಥಿಯಾದಂತಹ ಜಾರಣಿಯನ್ನು ಯಾವ ಕುಲವಂತ ಗಂಡು ಬಾಳಿಸಬಾರದು. ಸ್ವಾಮಿ, ಸಮಗ್ರವಾದಂತಹ ಖ್ಯಾತಿವೆತ್ತ ಯದೋಷ ನಾಯಕರಾದಂತಹ ನನ್ನ ಗಂಡ ಭೂಪತಿ ಇಂತಹ ಈ ವ್ಯಭಿಚಾರಿಯನ್ನು ಮತ್ತೆ ಕೂಡಿಕೊಳ್ಳಬಾರದು. ಅವರ ಮನೆತನಕ್ಕೆ, ಅವರ ವ್ಯಕ್ತಿತ್ವಕ್ಕೆ, ಅವರ ರಾಜ್ಯಕ್ಕೆ ನನ್ನ ಈ ಹಾರ ಹೊರಸಾದಂತಹ ಬದುಕು ನೀಚವಾದುದು. ಸ್ವಾಮಿ, ನೀಚವಾದುದು. ಆ ಪಾಪಿ ದೈತ್ಯನ ಆ ಒಂದು ಮೈಯ ಸಂಪರ್ಕದ ಮೂಲಕವಾಗಿ ಇರೋ ನನ್ನ ಹೊಟ್ಟೆಯಲ್ಲಿ ಕೆಟ್ಟ ದುರ್ಬೇಗ ಬೆಳೀತಾ ಇದೆ. ಇದು ಇರಬಾರ್ದು ಸ್ವಾಮಿ, ಇರಬಾರ್ದು. ಅದು ನನ್ನಂತವರ ಮುಖ ಯಾರೋ ನೋಡಬಾರದು. ನಾನು ಪಾಪಿನಿ, ಪತಿತೆ. ಕೈ ಹಿಡಿದ ಗಂಡ ಬದುಕಿದ್ದಾರೆ. ಅವರು ಕಟ್ಟಿದ ಕರಿಮಣಿ ಕುಂಕುಮ ಇದ್ದಾಗ ಅವರೇ ನನ್ನನ್ನು ಕೊಂದರೆ
ನನ್ನ ಮುತ್ತೈದ ತರದಾಯಿ ತಾವು ತಾರ್ತಕತೆ ಕೊಟ್ಟಿತು. ಮುನಿಯವರೇಣ್ಯ, ದೇವಶಿವಾದಂತ ನಿಮ್ಮ ಕಣ್ಮುಂದೆ ನನ್ನನ್ನು ಮದುವೆಯಾದಂತ ನನ್ನ ಪತಿ ಜೀವಂತ ಪ್ರತಿಪಗೆಂದನು ಭೂಪ ನಿರ್ದೋಷಿಯವು ಪ್ರತಿಪಗೆಂದನು ಭೂಪ ನಿರ್ದೋಷಿ ಅವರೆನ್ನ ಸತಿ ಬಾಳೆಗ ಪಚಾರಾಯ್ತು